Hi, hello, good evening, dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್. ಮಕ್ಕಳೇ, ನಾವು ನಿನ್ನೆ ಒಂದು ತರಗತಿಯಲ್ಲಿ ಸಮಾಂತರ ಶ್ರೇಣಿಗಳ ಬಗ್ಗೆ ನಾವು ತಿಳ್ಕೊತಾ ಇದ್ವಿ ಅಲ್ವಾ? ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು? ಎನ್ ಪದಗಳ ಎನ್ನನೇ ಪದವನ್ನ ಹೇಗೆ ಕಂಡುಹಿಡಿಯೋದು, ಎನ್ ಸೂತ್ರವನ್ನ ನಾನು ನಿನ್ನೆ ನಿಮ್ಗೆ ತೋರಿಸಿದ್ದೆ. ಇವತ್ತು ನಾವು ಮುಂದುವರೆದು ಮತ್ತೆ ಇವತ್ತೇನೇನ್ ಡಿಸ್ಕಸ್ ಮಾಡೋಣ ಅಂತ ನೋಡ್ತಾ ಹೋಗೋಣ. ಓಕೆ, ಹೋಮ್ ವರ್ಕ್ ಮಾಡಿದ್ರ? ಎಸ್ ಡಿಯರ್ ಚಿಲ್ಡ್ರನ್, ಹೋಮ್ ವರ್ಕ್ ಮಾಡಿದ್ರ? ಹಾಯ್, ಗುಡ್ ಈವ್ನಿಂಗ್. ಎಸ್, ಸೊ ಇವತ್ತು ನಾವೇನ್ ಮಾಡೋಣ, ಮೂರನೇ ಪದ 16. ನೆಕ್ಸ್ಟ್ ಲೆಕ್ಕ ಬಿಡಿಸೋಣ. ನಾನು ಇನ್ನೇ ಹೇಳಿದ್ದೆ ನಾಳೆ ಇದನ್ನ ಬಿಡಿಸ್ತೀನಿ ಅಂತ. ಮೂರನೇ ಪದ 16, ಏಳನೇ ಪದ 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾದ್ರೆ ಆ ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಯಿರಿ ಅಂತ ಇದೆ. ಅಂದ್ರೆ ಮೂರನೇ ಪದ ಮೂರನೇ ಪದ 16, ಏಳನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿರುವ ಒಂದು ಸಮಾಂತರ ಶ್ರೇಣಿಯನ್ನ ನಾವು ಕಂಡುಹಿಡಿಯೋಣ. ಏನ್ ಕೊಟ್ಟಿದ್ದಾರೆ ನಮ್ಗಿಲ್ಲಿ? ಮೂರನೇ ಪದ ಅಂತ ಕೊಟ್ಟಿದ್ದಾರೆ ಅಲ್ವಾ? ಮೂರನೇ ಪದ ಅಂತಂದಾಗ A3 = 16 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನನ್ನ ಕೊಟ್ಟಿದ್ರೆ, ಏಳನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ ಅಂತಂದ್ರೆ ಅರ್ಥ ಏನು? ಏಳನೇ ಪದವು 5ನೇ ಪದಕ್ಕಿಂತ ಹೆಚ್ಚಾಗಿದೆ. ಎಷ್ಟು? 12 ಹೆಚ್ಚಾಗಿದೆ ಅಂತ ಅರ್ಥ. ಓಕೆ, ಇವಾಗ ನಾವೇನ್ ಮಾಡೋಣ, A3 ನಿನ್ನೆ ನಾವು ಮಾಡಿದ ಹಾಗೆ A3 ಅನ್ನ ಬಿಡಿಸೋಣ. A3 ಅಂದ್ರೆ n = 3. ಎನ್ ಅಂತಂದ್ರೆ 3 ಇದೆ. an = a plus n minus 1 into d, right? an ನ ಬೆಲೆ ನಮಗ್ ಗೊತ್ತಿದೆ 16 ಅಂತ. a plus 3 minus 1 into d. 16 = a plus 2d. ಓಕೆ, a plus 2d. ಇದನ್ನ ನಾವು ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ನೆಕ್ಸ್ಟ್ A7 minus A5 = 12 ಅಂತ ಇದೆ. ಈಗೇನ್ ಮಾಡೋಣ, ಡೈರೆಕ್ಟ್ ಆಗಿ ಮಾಡೋಣ. A7 ಅಂದ್ರೆ n ನ ಬೆಲೆ 7 ಅಂತ ಅರ್ಥ. ಸೊ ಇದನ್ನ ನಾನು ಹೀಗೆ ಬರಿತೀನಿ, a plus 7 minus 1 into d minus a plus 5 minus 1 into d ಅಂತ ಬರೀತೀನಿ, = 12. ಈಗ a plus 6d minus a plus into minus minus 5 minus 1 4d, right? 4d. ಇವಾಗ ಏನಾಯ್ತು, a ಕ್ಯಾನ್ಸಲ್ ಆಯ್ತಾ? a ಕ್ಯಾನ್ಸಲ್ ಅಲ್ವಾ, d ಅಲ್ಲ. = 12. ಪ್ಲಸ್ a ಮೈನಸ್ a ಕ್ಯಾನ್ಸಲ್ ಮಾಡೋಣ. 6d minus 4d ಅಂತ ಇದೆ. 6d minus 4d ಅಂತಂದ್ರೆ 6ರಲ್ಲಿ 4ನ್ನ ಕಳಿಯೋಣ. 2d = 12. ಸೊ d = 12 divided by 2. 2 1 2 6. ಹಾಗಾದ್ರೆ d ನ ಬೆಲೆ ಎಷ್ಟು ಬಂತು? 6 ಅಂತ ಬಂತು. ಇವಾಗ ನಾವೇನ್ ಮಾಡೋಣ, ಈ d ಯ ಬೆಲೆಯನ್ನ ಇಕ್ವೇಶನ್ ನಂಬರ್ 1ರಲ್ಲಿ ಹಾಕೋಣ. d ಯ ಬೆಲೆಯನ್ನ ಇಕ್ವೇಶನ್ ನಂಬರ್ 1ರಲ್ಲಿ ಹಾಕಿದ್ರೆ a plus 2 into d ಯ ಬೆಲೆ 6 ಇದೆ = 16. a plus 12 = 16. 12ನ ಈ ಕಡೆ ಶಿಫ್ಟ್ ಮಾಡೋಣ. 16 minus 12 ಎಷ್ಟು ಬರುತ್ತೆ ನಿಮ್ಗೆ? 16ರಲ್ಲಿ 12ನ್ನ ಕಳೆದ್ರೆ ನಮ್ಗೆ 4 ಬರುತ್ತೆ. ಹಾಗಾದ್ರೆ a ನ ಬೆಲೆ ಎಷ್ಟು ಬಂತು? 4. ನಮ್ಗೇನ್ ಕೇಳಿದ್ದಾರೆ? ಸಮಾಂತರ ಶ್ರೇಣಿಯನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸಮಾಂತರ ಶ್ರೇಣಿಯನ್ನ ಬರಿಬೇಕಿದ್ರೆ ಮೊದಲ ಪದವನ್ನ ನಾವು a ಅಂತ ಹೇಳ್ತೀವಿ. ಸೊ a ಎಷ್ಟು ಬಂತು ನನ್ಗಿಲ್ಲಿ? 4 ಅಂತ ಬಂತು. ಅಂದ್ರೆ ಮೊದಲನೇ ಪದ 4. ಇದು ಸಮಾಂತರ ಶ್ರೇಣಿ. ಮೊದಲನೇ ಪದ 4,
ಎರಡನೇ ಪದ ಹೇಗೆ ಕಂಡುಹಿಡಿಯೋದು? ಎ ಪ್ಲಸ್ ಟಿ ಅಂದ್ರೆ ಡಿ ಎಷ್ಟಿದೆ? 6 ಇದೆ. 4 + 6 ಅಂದ್ರೆ 10. 10ಕ್ಕೆ ಮತ್ತೆ 6 ಕೂಡಿಸೋಣ, 16. ನೆಕ್ಸ್ಟ್ 16ಕ್ಕೆ ಮತ್ತೆ 6 ಕೂಡಿಸಿದ್ರೆ 22 ಅಲ್ವಾ? ಇದೇ ತರ ಇದು ಕಂಟಿನ್ಯೂ ಆಗತ್ತೆ. ಇದು ಸಮಾಂತರ ಶ್ರೇಣಿ. ಈಸಿ ಇದೆ ಅಲ್ವಾ? ಇದೇ ತರ ಇನ್ನೊಂದು ಲೆಕ್ಕ ಮಾಡೋಣ. ಏನಿದೆ? ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 26. 6ನೇ ಕರೆಕ್ಟ್ ಆಗಿ ನೋಡಿ, 6ನೇ ಮತ್ತು 10ನೇ ಪದಗಳ ಮೊತ್ತ 44. ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡುಹಿಡಿಯಿರಿ. ಅಂದ್ರೆ ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ. ಇದು ನಮ್ಗೆ 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ. A4 ಪ್ಲಸ್ A8. ಯಾಕೆ ಪ್ಲಸ್ ಹಾಕಿದ್ವಿ? ಯಾಕೆ ಅಂದ್ರೆ ಇವೆರಡರ ಮೊತ್ತ ನಮಗ್ ಕೊಟ್ಟಿದ್ದಾರೆ 24 ಅಂತ. ಹೌದಲ್ಲ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಮಕ್ಕಳೇ ನಮ್ಗೆ? 6ನೇ ಮತ್ತು 10ನೇ ಪದಗಳು A6 ಪ್ಲಸ್ A10 = 44 ಅಂತ ನಮಗ್ ಕೊಟ್ಟಿದ್ದಾರೆ. ಇವಾಗ ನಾವೇನ್ ಮಾಡೋಣ? A4 ಪ್ಲಸ್ A ಡೈರೆಕ್ಟ್ ಆಗಿ ಸೂತ್ರ ಹಾಕೋಣ. ಸೊ ಇಲ್ಲಿವರೆಗೂ ನಾವ್ ಎಲ್ಲಾ ಕಡೆ ಸೂತ್ರ ಬರೀತಾ ಸ್ಲೋ ಆಗಿ ನಿಮ್ಗೆ ಹೇಳಿದೀನಿ. ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಹಾಕೋಣ. A4 ಅಂತಂದ್ರೆ n = 4. A8 ಅಂದ್ರೆ n = 8. ಹಾಗಾದ್ರೆ ಡೈರೆಕ್ಟ್ ಆಗಿ ನಾವು ಸೂತ್ರ ಹಾಕೋಣ. A ಪ್ಲಸ್ 4 - 1 × D ಪ್ಲಸ್ A ಪ್ಲಸ್ n ಅಂದ್ರೆ 8 ಇದೆ, 8 - 1 × D. ಅರ್ಥ ಆಯ್ತಾ? That's equal to 24. A plus 4 - 1 ಅಂದ್ರೆ 3D. A plus 7D is equal to 24. A ಎಷ್ಟಿದೆ ಇಲ್ಲಿ? ಇಲ್ಲೊಂದಿದೆ, ಇಲ್ಲೊಂದಿದೆ. 2A plus 3D plus 7 ಅಂತಂದ್ರೆ 10D is equal to 24. 2A plus 10D is equal to 24. ಇದನ್ನ ನಾವೇನಂತ ಕರೆಯೋಣ? ಈಗ ಇನ್ನು ಸಿಂಪ್ಲಿಫೈ ಮಾಡ್ಬೋದು. ಹೇಗೆ? 2, 10, 24. ಎಲ್ಲಾ ಸಂಖ್ಯೆಗಳು 2ರಿಂದ ಭಾಗ ಹೋಗತ್ತೆ. 2 1 2 1 2 1 2 5 2 1 2 12. ಇನ್ನು ಸಿಂಪ್ಲಿಫೈ ಆಯ್ತು. A plus 5D is equal to 12. ಇದನ್ನ ನಾವು ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಈಗ ಇಲ್ಲಿಗೆ ಬಂದ್ರೆ ಇಲ್ಲೂ ಕೂಡ ಹಾಗೆ ಮಾಡೋಣ. ಇಲ್ಲಿ ಬರೀಲ್ಲ. A6 plus A10 is equal to 44 ಅಂತ ಇದೆ. A6 plus A10 is equal to 44 ಅಂದ್ರೆ ಇಲ್ಲೂ ಕೂಡ ಹಿಂಗೆ ಮಾಡೋಣ. A plus n ಅಂತಂದ್ರೆ 6 - 1 × D plus A plus 10 - 1 × D is equal to 44. Right? Next A plus 5D plus A plus 9D is equal to 44. ಎಷ್ಟು ಇದೆ? 2A plus 9D plus 5D ಅಂದ್ರೆ 14D is equal to 40. ಇಲ್ಲೂ ಕೂಡ ಎಲ್ಲಾ ಸಂಖ್ಯೆಗಳು ಅಂದ್ರೆ 3 ಸಂಖ್ಯೆಗಳು 2ರಿಂದ ಭಾಗ ಹೋಗತ್ತೆ. ಹಾಗಾಗಿ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಮಾಡೋಣ. 2 1 2 1 2 7 14 2 22 44. ಏನ್ ಬಂತು ನಿಮ್ಗೆ ಇವಾಗ? A plus 7D is equal to 22 ಅಂತ ಬಂತು. ಇದನ್ನ ನಾವೇನಂತ ಮಾಡೋಣ? ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಓಕೆ. ಈಗ ಮತ್ತೆ ನಾವು ಇಕ್ವೇಶನ್ 1 ಮತ್ತು 2ರಿಂದ ನೋಡೋದಾದ್ರೆ, ಇಕ್ವೇಶನ್ 1 ಏನಿದೆ? ಸಮೀಕರಣ 1 ಮತ್ತು 2ರಿಂದ. ಓಕೆ. ಸಮೀಕರಣ 1 ಏನಿದೆ? A plus 5D is equal to 12. A plus 7D is equal to 22. ಇಲ್ಲಿ A ಇದೆ, ಕ್ಯಾನ್ಸಲ್ ಮಾಡಬಹುದು. ಸೊ ಚಿಹ್ನೆಯನ್ನ ಚೇಂಜ್ ಮಾಡೋಣ. ಮೈನಸ್ ಮೈನಸ್ ಮೈನಸ್. A ಕ್ಯಾನ್ಸಲ್ ಆಯ್ತು. 5 - 7 ಅಂದ್ರೆ -2D is equal to 22ರಲ್ಲಿ 12 ಕಳೆಯೋಣ. ಎಷ್ಟು ಬಂತು? -10 ಅಂತ ಬಂತು. ಇವಾಗ D is equal to 10 / 2. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ.
2 1 2 5 ಅಂದ್ರೆ ಡಿ ನ ಬೆಲೆ ಎಷ್ಟು ಬಂತಿಲ್ಲಿ 5 ಅಂತ ಬಂತು. ಇವಾಗ ನಮ್ಗೇನ್ ಕೇಳಿದರೆ ಶ್ರೇಣಿಯ ಮೊದಲ 3 ಪದಗಳನ್ನ ಬರೆಯಿರಿ. ಮೊದಲ 3 ಪದ ಅಂತಂದ್ರೆ A1 A2 A3 ಅನ್ನ ನಾವು ಬರಿಬೇಕು ಅಲ್ವಾ. ಹಾಗಿದ್ರೆ ನಮ್ಗಿಲ್ಲಿ ಡಿ ಸಿಕ್ತು, ಬಟ್ ಎ ಸಿಕ್ಕಿಲ್ಲ. ಎ ಸಿಕ್ಕಿಲ್ಲ ಅಂದಾಗ ನಾವೇನ್ ಮಾಡೋಣ, ಡಿ ಯ ಬೆಲೆಯನ್ನು ಎಲ್ಲಿ ಹಾಕೋಣ, 1ರಲ್ಲಿ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ, 1ರಲ್ಲಿ ಆದೇಶಿಸಿದಾಗ a ಪ್ಲಸ್ 5 ಇಂಟು 5, ಡಿ ಬೆಲೆ 5 ಇದೆ, ಈಸ್ ಈಕ್ವಲ್ ಟು 12. a ಪ್ಲಸ್ 25 ಈಸ್ ಈಕ್ವಲ್ ಟು 12. a ಈಸ್ ಈಕ್ವಲ್ ಟು 12 ಮೈನಸ್ 25. 12ರಲ್ಲಿ 25ಅನ್ನ ಕಳೆದ್ರೆ ಎಷ್ಟು ಅಂದ್ರೆ, 25ರಲ್ಲಿ 12ಅನ್ನ ಕಳೆದ್ರೆ ಎಷ್ಟು ಬರುತ್ತೆ ನಮ್ಗೆ, 13. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ 13 ಅಂತ ಬಂತು. ಇವಾಗ ಏನು ಸಿಕ್ತು, ಡಿನು ಸಿಕ್ತು. ಅಂದ್ರೆ ನಾವು ಈಸಿಯಾಗಿ ಸಮಾಂತರ ಶ್ರೇಣಿಯನ್ನ ಬರಿಬಹುದು. ಎ ಅಂತಂದ್ರೆ ಮೊದಲನೇ ಪದ. ಹಾಗಿದ್ರೆ ಸಮಾಂತರ ಶ್ರೇಣಿಯ ಪದಗಳನ್ನ ನಾವು ಬರೆಯೋಣ. ಮೊದಲ 3 ಪದ ಅಂತ ಕೇಳಿದರೆ ಸಮಾಂತರ ಶ್ರೇಣಿಯ ಪದಗಳು. ಓಕೆ, ಮೊದಲನೇ ಪದ ಎ ಅಂದ್ರೆ 13 ಮೈನಸ್ 13. ನೆಕ್ಸ್ಟ್ ಎರಡನೇ ಪದವನ್ನ ಬರಿಬೇಕಿದ್ರೆ ಎ ಪ್ಲಸ್ ಡಿ ಮಾಡ್ತೀವಿ ಅಲ್ವಾ. ಎ ಅಂತಂದ್ರೆ ಮೈನಸ್ 13 ಇದೆ, ಡಿ ಅಂತಂದ್ರೆ 5 ಇದೆ, ಕಾಮನ್ ಡಿಫ್ರೆನ್ಸ್. 13ರಲ್ಲಿ 5ಅನ್ನ ಕಳೆಯೋಣ, ಎಷ್ಟು ಬಂತು, 8 ಬಂತು, ಮೈನಸ್ 8. ನೆಕ್ಸ್ಟ್ ಅನ್ನ ಬರಿಬೇಕಿದ್ರೆ ಮೈನಸ್ 8ಕ್ಕೆ 5ಅನ್ನ ಕೂಡಿಸೋಣ, ಎಷ್ಟು ಬರುತ್ತೆ, ಮೈನಸ್ 3 ಅಂತ ಬಂತು. ನಮ್ಗೆ ಕೇವಲ 3 ಪದಗಳನ್ನ ಕೇಳಿದ್ದಾರೆ, ಹಾಗಾಗಿ 3 ಪದಗಳನ್ನ ಬರೆದ್ವಿ. ಮೈನಸ್ 13, ಮೈನಸ್ 8, ಮೈನಸ್ 3. ಇವು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು. ಓಕೆ, ಏನಿಲ್ಲ, ನಮ್ಗೆ ಇಲ್ಲಿ ಸಮಾಂತರ ಶ್ರೇಣಿಯನ್ನ ಕೊಟ್ಟಿಲ್ಲ, ಕೇವಲ ನಮ್ಗೆ 4ನೇ ಪದ ಮತ್ತು 8ನೇ ಪದಗಳ ಮೊತ್ತವನ್ನ ಕೊಟ್ಟಿದ್ದಾರೆ. ಹಾಗಾಗಿ A4 ಪ್ಲಸ್ A8 ಇಸ್ ಈಕ್ವಲ್ ಟು 24 ಅಂತ ಬರ್ಕೋತೀವಿ. 6ನೇ ಮತ್ತು 10ನೇ ಪದಗಳ ಮೊತ್ತ 44 ಅಂತ ಕೊಟ್ಟಿದ್ದಾರೆ. ಅದ್ ಹೇಗ್ ಬರ್ಕೊಳ್ಳೋದು, ಮೊತ್ತ ಅಂದಾಗ ನಾವು ಪ್ಲಸ್ ಸೈನ್ ಹಾಕ್ತಿವಿ ಅಲ್ವಾ. A6 ಪ್ಲಸ್ A10 ಇಸ್ ಈಕ್ವಲ್ ಟು 44. ಇವಾಗ ಇದನ್ನ ಸಾಲ್ವ್ ಮಾಡಿದ್ರೆ A ಪ್ಲಸ್ N ಮೈನಸ್ 1 ಇಂಟು ಡಿ. ಎನ್ ಅಂದ್ರೆ ಎಷ್ಟಿದೆ, ಇಲ್ಲಿ 4 ಇದೆ, 4 ಮೈನಸ್ 1 ಇಂಟು ಡಿ, ಇಲ್ಲಿ 8 ಮೈನಸ್ 1 ಇಂಟು ಡಿ. ಅಂದ್ರೆ ಇದು A ಪ್ಲಸ್ 3D ಪ್ಲಸ್ A ಪ್ಲಸ್ 7D ಇಸ್ ಈಕ್ವಲ್ ಟು 24. ನೆಕ್ಸ್ಟ್ 2A ಇದೆ, 10D ಇದೆ, 3 ಪ್ಲಸ್ 7 ಅಂದ್ರೆ 10 ಆಗತ್ತೆ, 24. 3 ಸಂಖ್ಯೆಗಳು 2ರಿಂದ ಭಾಗ ಹೋಗೋದಕ್ಕೆ ನಾವು ಡಿವೈಡೆಡ್ ಬೈ 2 ಮಾಡ್ತೀವಿ. A ಪ್ಲಸ್ 5D ಇಸ್ ಈಕ್ವಲ್ ಟು 12 ಅಂತ ಬಂತು. ಇದನ್ನ ಸಮೀಕರಣ 1 ಅಂತ ಕರೆಯೋಣ. ಇದೇ ತರಹ ಈ ಒಂದು ಇದಕ್ಕೂ ಕೂಡ A6 ಪ್ಲಸ್ A10 ಇಸ್ ಈಕ್ವಲ್ ಟು 44. ಇಲ್ಲೂ ಕೂಡ ಇದೇ ತರಹದ AN ಬೆಲೆಯನ್ನ ಉಪಯೋಗಿಸಿ ನಾವು ಸಮೀಕರಣ 2ಅನ್ನ ಕಂಡುಹಿಡಿಯೋಣ. ಇವಾಗ ಏನು ಗೊತ್ತಿಲ್ಲ, ಡಿನು ಗೊತ್ತಿಲ್ಲ, 2 ಚರಾಕ್ಷರದ ಬೆಲೆಗಳು ಗೊತ್ತಿಲ್ಲ ಅಂದಾಗ ಮತ್ತೆ ನಾವು ಯಾವ ವಿಧಾನಕ್ಕೆ ಹೋಗೋಣ, ವರ್ಜಿಸುವ ವಿಧಾನಕ್ಕೆ ಹೋಗೋಣ. ವರ್ಜಿಸುವ ವಿಧಾನದಲ್ಲಿ ನಾವು ನೋಡ್ತೀವಿ ಸಮೀಕರಣ 1 ಮತ್ತು 2ರಿಂದ ಒಂದು ಚರಾಕ್ಷರವನ್ನ ವರ್ಜಿಸೋದ್ರ ಮೂಲಕ ಇನ್ನೊಂದು ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿತೀವಿ, ಹೌದಾ. ಇಲ್ಲಿ ಎ ಅನ್ನ ಕ್ಯಾನ್ಸಲ್ ಮಾಡೋಣ. ಸೊ ಇಲ್ಲಿ ಪ್ಲಸ್ ಎ ಇದೆ, ಪ್ಲಸ್ ಎ ಇದೆ, ಹಾಗಾಗಿ ಚಿಹ್ನೆಯನ್ನ ಚೇಂಜ್ ಮಾಡ್ತೀವಿ. ನಮ್ಗೆ ಗೊತ್ತಿದೆ ಇದು ಈಗಾಗ್ಲೇ ಅಲ್ವಾ. 2 ಎ ಕ್ಯಾನ್ಸಲ್ ಆಯ್ತಾ. ಇಲ್ಲಿ 5ರಲ್ಲಿ 7 ಅಂದ್ರೆ 7ರಲ್ಲಿ 5ಅನ್ನ ಕಳೆದ್ರೆ 2 ಮೈನಸ್ 2 ಬರುತ್ತೆ, ಮೈನಸ್ 10. ಇಲ್ಲಿ ಡಿ ಯ ಬೆಲೆ 5 ಬಂತು. ನೆಕ್ಸ್ಟ್ ಏನ್ ಮಾಡ್ತೀವಿ, ಡಿ ಯ ಬೆಲೆಯನ್ನ ಯಾವ್ದಾದ್ರೂ ಒಂದು ಸಮೀಕರಣ 1ರಲ್ಲಾದ್ರೂ ಹಾಕ್ಬೋದು, 2ರಲ್ಲಾದ್ರೂ ಹಾಕ್ಬೋದು. ನಾನು 1ರಲ್ಲಿ ಆದೇಶ ಮಾಡಿದ್ದೀನಿ, ಅವಾಗ ನನ್ಗೆ ಎ ಬೆಲೆ ಸಿಕ್ತು. ಏನು ಸಿಕ್ಕಾಯ್ತು, ಡಿನು ಸಿಕ್ಕಾಯ್ತು. ಹಾಗಾಗಿ ಸಮಾಂತರ ಶ್ರೇಣಿಯನ್ನ ಈಸಿಯಾಗಿ ಬರೀಬಹುದು ಅಲ್ವಾ. ಮೈನಸ್ 13, ಮೈನಸ್ 8, ಮೈನಸ್ 3. ನೆಕ್ಸ್ಟ್ ಇವತ್ತು ನಾವೇನ್ ಡಿಸ್ಕಸ್ ಮಾಡೋಣ, ನಿನ್ನೆಯ ಒಂದು ತರಗತಿಯಲ್ಲಿ ಎನ್ನನೇ ಪದವನ್ನ ಕಂಡುಹಿಡಿಯುವ ಸೂತ್ರವನ್ನ ನಾವು ನೋಡಿದ್ವಿ. ಏನಂತ, AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಇವತ್ತು ನಾವೇನ್ ಮಾಡೋಣ, ಸಮಾಂತರ ಶ್ರೇಣಿಯ N ಪದಗಳ ಮೊತ್ತವನ್ನ ಕಂಡುಹಿಡಿಯೋದು. ಮೊತ್ತ ಅಂತಂದಾಗ ನಾವೇನ್ ಮಾಡ್ತೀವಿ, ಈಗ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಅಂತ ಇದೆ.
ಇವುಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತಂದ್ರೆ ನೀವೆಲ್ಲವನ್ನ ಕೂಡಿಸ್ತಾ ಹೋಗ್ತೀರಾ. ಮೊತ್ತ ಅಂದ್ರೆ ಏನು? ಕೂಡಿಸ್ತಾ ಹೋಗೋದು ಅಲ್ವಾ? ಅದೇ ತರಹ ಸಮಾಂತರ ಶ್ರೇಣಿಯನ್ನ ಕೊಟ್ಟಾಗ n ಪದಗಳವರೆಗಿನ ಮೊತ್ತ, ಎಷ್ಟು ಪದ ಅಂತ ಗೊತ್ತಿಲ್ಲ, n ಪದದವರೆಗೆ ಇದೆ. ಹಾಗಾದ್ರೆ n ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಬೇಕಿದ್ರೆ ನಾವು ಒಂದು ಸೂತ್ರವನ್ನ ಬಳಸ್ತೀವಿ. Sn is equal to ಅಂದ್ರೆ ಸಮ್ ಆಫ್ n ಟರ್ಮ್ಸ್, ಹಾಗಾಗಿ Sn ಅಂತ ಬಳಸ್ತೀವಿ. n/2 into 2a plus n minus 1 into d. ಸಾಮಾನ್ಯ ವ್ಯತ್ಯಾಸ ಕೊಡದೆ ನಿಮ್ಗೆ ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ ಗಳನ್ನು ಕೊಟ್ಟಾಗ n/2 into a plus l ಅಂತ ನಾವು ಬರಿತೀವಿ. ಈಗ ಈ ಸೂತ್ರ ಹೇಗ್ ಬಂತು ಅಂತ ಒಂದ್ಸತಿ ನೋಡ್ಕೊಂಡ್ಬಿಡೋಣ. ಓಕೆ, ಸೂತ್ರ ಹೇಗ್ ಬಂತು? ನಮ್ಗೆ ಗೊತ್ತಿದೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಾಗಿರತ್ತೆ? a ಪ್ಲಸ್ ಡಿ a ಪ್ಲಸ್ 2d ಆಗಿರತ್ತೆ, ಅಪ್ ಟು a n-1 ಪ್ಲಸ್ an ಆಗಿರತ್ತೆ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇದನ್ನೇ ನಾನು ಹೇಗ್ ಬರ್ಕೋತೀನಿ? a ಪ್ಲಸ್ ಡಿ a ಪ್ಲಸ್ 2d ಅಂತ ಬರೀತೀನಿ. ಕೊನೆಯ ಪದವನ್ನ ನಾನು ಎಲ್ ಅಂತ ಕರಿತೀನಿ, ಅಂದ್ರೆ ಲಾಸ್ಟ್ ಟರ್ಮ್. ಇಲ್ಲಿ an ಅಂತ ಇದೆ n ಪದಗಳವರೆಗೆ, ಅದನ್ನೇ ನಾನು ಲಾಸ್ಟ್ ಟರ್ಮ್ ಎಲ್ ಅಂತ ಬರ್ಕೋತೀನಿ. ಇದ್ರ ಹಿಂದಿನ ಪದ ಏನಾಗತ್ತೆ? ಹಿಂದಿನ ಪದ ಏನಾಗತ್ತೆ? ಎಲ್ ಮೈನಸ್ ಡಿ ಆಗತ್ತೆ. ಒಂದೇ ನಿಮಿಷ. ಎಲ್ ನ ಹಿಂದಿನ ಪದ ಏನಾಗಿರತ್ತೆ? ಎಲ್ ಮೈನಸ್ ಡಿ ಆಗಿರತ್ತೆ. ಎಲ್ ಮೈನಸ್ ಡಿ ಆಗಿರತ್ತೆ. ಇದ್ರ ಹಿಂದಿನ ಪದ ಏನಾಗಿರತ್ತೆ? ಎಲ್ ಮೈನಸ್ 2d ಆಗಿರತ್ತೆ. ನಾವು ಕೊನೆಯ ಪದವನ್ನ ಎಲ್ ಅಂತ ತಗೊಂಡ್ರೆ ಹಿಂದಿನ ಪದ ಎಲ್ ಮೈನಸ್ ಡಿ ಆಗಿರತ್ತೆ, ಅದ್ರ ಹಿಂದಿನ ಪದ ಎಲ್ ಮೈನಸ್ 2d ಆಗಿರತ್ತೆ. ಈಗ ನಾವೇನ್ ಮಾಡೋಣ? ಸಮ್ ಆಫ್ n ಟರ್ಮ್ಸ್ ಅಂದ್ರೆ Sn ಅಂತ ಕರಿತೀವಿ. ಈಗ ನಾನೇನ್ ಮಾಡ್ತೀನಿ? ಇದೇ ಒಂದು ಸಾಮಾನ್ಯ ರೂಪವನ್ನ ಇಲ್ಲಿ ಬರೀತೀನಿ. ಇಲ್ಲಿ ನಾವು ಮೊತ್ತವನ್ನ ಕಂಡುಹಿಡಿತಾ ಇದ್ದೀವಿ, ಹಾಗಾಗಿ ಪ್ಲಸ್ ಅಂತ ಹಾಕೋಣ. a ಪ್ಲಸ್ ಡಿ a ಪ್ಲಸ್ 2d ಪ್ಲಸ್ ಹಾಗೆ ಹೋಗ್ತೀವಿ ಎಲ್ ಮೈನಸ್ 2d ಪ್ಲಸ್ ಎಲ್ ಮೈನಸ್ ಡಿ. ಓಕೆ, ನೆಕ್ಸ್ಟ್ ಪ್ಲಸ್ ಎಲ್. ಹೌದಾ? ಮೊತ್ತವನ್ನ ಕಂಡುಹಿಡಿತಾ ಇದ್ದೀವಿ, ಹಾಗಾಗಿ ಪ್ಲಸ್ ಸೈನ್ ಅನ್ನ ಹಾಕ್ತಾ ಹೋಗೋಣ. ನೆಕ್ಸ್ಟ್ ಈಗ ನಾನೇನ್ ಮಾಡ್ತೀನಿ? Sn is equal, ಇನ್ನೊಂದು Sn ತಗೋತೀನಿ. ಇಲ್ಲಿ ನಾನೇನ್ ಮಾಡ್ತೀನಿ? ಇಲ್ಲಿ ಬರೆದಿರುವಂತಹ ಪದಗಳನ್ನ ಉಲ್ಟಾ ಮಾಡಿ ಬರಿತೀನಿ. ಇದು ಹೀಗೆ ಬರ್ದಿದ್ದೀನಿ, ಅದನ್ನ ಉಲ್ಟಾ ಮಾಡಿ ಬರೆಯೋಣ. ಉಲ್ಟಾ ಅಂದ್ರೆ ಏನು? ಕೊನೆಯ ಪದವನ್ನ ಮೊದಲು ಬರೆಯೋಣ. ಎಲ್, ನೆಕ್ಸ್ಟ್ ಎಲ್ ಮೈನಸ್ ಡಿ ಪ್ಲಸ್ ನೆಕ್ಸ್ಟ್ ಟರ್ಮ್ ಇದೆ ಎಲ್ ಮೈನಸ್ 2d ಪ್ಲಸ್ ಇಲ್ಲಿ ಏನ್ ಮಾಡೋಣ? ಈ ಪದವನ್ನ ಬರೆಯೋಣ. a ಪ್ಲಸ್ 2d ಪ್ಲಸ್ a ಪ್ಲಸ್ ಡಿ ಪ್ಲಸ್ a. ಅರ್ಥ ಆಯ್ತಾ? ಕೊನೆಯ ಪದವನ್ನ ಮೊದಲು ಬರ್ದಿದ್ದೆ, ಅಂದ್ರೆ ಹಿಂದಿನಿಂದ ಮುಂದೆ ಹೋದೆ, ರಿವರ್ಸ್ ಆರ್ಡರ್ ಅಲ್ಲಿ ಬರ್ದ್ವಿ. ಈಗ ಏನ್ ಮಾಡೋಣ? ಇವೆರಡನ್ನ ಕೂಡಿಸೋಣ. ಎರಡನ್ನ ಕೂಡಿಸಿದ್ರೆ ಏನಾಗತ್ತೆ? ಇಲ್ಲಿ Sn ಮತ್ತೆ Sn ಅಂದ್ರೆ 2Sn ಆಯ್ತು, is equal to a ಪ್ಲಸ್ ಎಲ್ ಪ್ಲಸ್ ಡಿ ಮೈನಸ್ ಡಿ. a ಪ್ಲಸ್ ಎಲ್ ಬರ್ದ್ವಿ, ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಯ್ತಾ? a ಪ್ಲಸ್ ಎಲ್ ಅಂತ ಆಯ್ತು. ಇಲ್ಲೂ ಕೂಡ ಪ್ಲಸ್ 2d ಮೈನಸ್ 2d ಕ್ಯಾನ್ಸಲ್ ಆಗತ್ತೆ. a ಪ್ಲಸ್ ಎಲ್ ಅಂತ ಬಂತು, ಪ್ಲಸ್ ಮೈನಸ್ 2d ಪ್ಲಸ್ 2d, ಎಲ್ ಪ್ಲಸ್ ಎ ಉಳಿತು. ಇಲ್ಲೂ ಕೂಡ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತಾ? ಎಲ್ ಪ್ಲಸ್ ಎ. ಹಾಗೆ ಇಲ್ಲೂ ಕೂಡ ಎಲ್ ಪ್ಲಸ್ ಎ. ಇವಾಗ ಎಲ್ಲಾ ಕಡೆ ಎ ಪ್ಲಸ್ ಎಲ್ ಅಂತ ಬಂತು. ಎಲ್ ಪ್ಲಸ್ ಎ ಪ್ಲಸ್ ಎಲ್ ಎರಡು ಒಂದೇ. ಇದನ್ನ ನಾನು ಎ ಪ್ಲಸ್ ಎಲ್ ಅಂತಾನು ಬರಿಬಹುದು. ಹಾಗಿದ್ರೆ ನಾನೇನ್ ಮಾಡ್ತೀನಿ? ಇದನ್ನ 2Sn is equal to n ಪದಗಳವರೆಗೆ. n ಪದಗಳವರೆಗೆ ಅಂತಂದ್ರೆ ಏನ್ ಮಾಡೋಣ? n ಇಂಟು ಎ ಪ್ಲಸ್ ಎಲ್. ಎಲ್ಲಾ ಕಡೆ ಎ ಪ್ಲಸ್ ಎಲ್ ಇರೋದ್ರಿಂದ ಎ ಪ್ಲಸ್ ಎಲ್ ಅನ್ನ ಕಾಮನ್ ಆಗಿ ತೆಗೆಯೋಣ. ಎಷ್ಟು ಪದಗಳವರೆಗೆ? n ಪದಗಳವರೆಗೆ. ಹಾಗಾಗಿ n ಇಂಟು ಎ ಪ್ಲಸ್ ಎಲ್ ಅಂತ ಬರೆದ್ವಿ. ಈಗ ಈ 2 ಅನ್ನ ಇಲ್ಲಿ ಕಳ್ಸೋಣ.
Sn is equal to n by 2 into a plus l. ಎಸ್ ಡಿಯರ್ ಸ್ಟೂಡೆಂಟ್ಸ್, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ Sn is equal to 2 ಅನ್ನ ಈ ಕಡೆ ಶಿಫ್ಟ್ ಮಾಡಿದೀನಿ. n by 2 into a plus l. l ಅಂದ್ರೆ ಏನು? ಲಾಸ್ಟ್ ಟರ್ಮ್, ಕೊನೆಯ ಪದವನ್ನ ಕೊಟ್ಟಾಗ ನೆನ್ಪಿಟ್ಕೊಡ್ರಿ, ಮೊದಲನೇ ಪದ ಮತ್ತು ಕೊನೆಯ ಪದವನ್ನ ಕೊಟ್ಟಾಗ ನಾವು ಈ ಒಂದು ಸೂತ್ರವನ್ನ ಬಳಸ್ತೀವಿ. ಓಕೆ, ನೆನ್ಪಿಟ್ಕೊಡ್ರಿ. ಈಗ ಇದೇ ಸೂತ್ರವನ್ನ ನಾನು ಹೀಗೂ ಬರಿತೀನಿ. n by 2 ಇಂಟು ಕೊನೆಯ ಪದವನ್ನ ಎ ಎನ್ ಅಂತ ತಗೊಂಡ್ರೆ, ಇಲ್ಲಿ ನೋಡ್ರಿ ಇದು ಎ ಎನ್ ಅಂತ ಇದೆಯಲ್ಲ ಲಾಸ್ಟಿಗೆ, ಸೊ ಎ ಎನ್ ಅಂತ ತಗೊಂಡ್ರೆ ಇದು ಪ್ಲಸ್ ಅಲ್ಲ, ಹಿಂದಿನ ಪದ ಕಾಮ ಅಂತ ತಗೊಂಡ್ರಿ. ಎ ಪ್ಲಸ್ ಎ ಎನ್. ನಿಮ್ಗೆ ಲೆಕ್ಕದಲ್ಲಿ ಏನಾದ್ರು ಎ ಮತ್ತು ಎ ಎನ್ ಅನ್ನ ಕೊಟ್ಟಿದ್ರೆ ಅವಾಗ ಈ ಸೂತ್ರವನ್ನ ಬಳಸೋಣ, ಎ ಪ್ಲಸ್ ಎ ಎನ್. ಸೊ 3 ಸೂತ್ರಗಳು ನಮ್ಗೆ ಇಲ್ಲಿ ಬರುತ್ತೆ. ಇದು ಕೂಡ ಒಂದ್ ಸೂತ್ರ. ನೆಕ್ಸ್ಟ್ ಏನ್ ಮಾಡೋಣ, Sn is equal to n by 2 ಇಂಟು ಎ ಪ್ಲಸ್ ಎ ಎನ್. ಅಂದ್ರೆ ಎನ್ ಪದಗಳ ಎನ್ನನೇ ಪದವನ್ನ ಕಂಡುಹಿಡಿಯುವ ಸೂತ್ರ. ಎ ಎನ್ ಅಂತಂದ್ರೆ ನಾನು ಏನಂತ ಬರೀತೀನಿ, ಈಗ ಸೂತ್ರವನ್ನ ಬರೆಯೋಣ. ಏನಂತ ಹೇಳುತ್ತೆ ಸೂತ್ರ? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ರೈಟ್? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ n by 2 ಇಂಟು ಎ ಪ್ಲಸ್ ಎ, 2a ಪ್ಲಸ್ n ಮೈನಸ್ 1 ಇಂಟು ಡಿ. ಅಂದ್ರೆ ಯಾವಾಗ ನಮ್ಗೆ ಎ ಮತ್ತು ಡಿ ಮೊದಲನೇ ಪದ ಮತ್ತು ಕೊನೆಯ ಪದವನ್ನ ಕೊಟ್ಟಿರ್ತಾರೆ ಅವಾಗ ಈ ಒಂದು ಸೂತ್ರವನ್ನ ನಾವು ಬಳಸ್ತೀವಿ. Sn is equal to n by 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇದನ್ನೇ ನಾವು n ಪದಗಳ ಮೊತ್ತವನ್ನ ಕಂಡು ಹಿಡಿಯುವ ಸೂತ್ರ ಅಂತ ನಾವು ಹೇಳ್ತೀವಿ. ಓಕೆ, ಏನ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಅಲ್ಲ? ಜಸ್ಟ್ ನಾವು ಕ್ಯಾನ್ಸಲ್ ಮಾಡಿದ್ವಿ, ಎ ಪ್ಲಸ್ ಎಲ್ ಕಾಮನ್ ಆಗಿ ಬಂತು, ಎನ್ ಇಂಟು ಎ ಪ್ಲಸ್ ಎಲ್ ಅಂತ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಎ ಮತ್ತು ಎಲ್ ಅಂತ ಕೊಟ್ಟಾಗ ಈ ಸೂತ್ರವನ್ನ ಬಳಸ್ತೀವಿ. ಎ ಮತ್ತು ಎ ಎನ್ ಅನ್ನ ಕೊಟ್ಟಾಗ Sn is equal to sum of n terms divided by 2 into a plus an. ಈ ಸೂತ್ರವನ್ನ ಬಳಸ್ತೀವಿ, ನೆನ್ಪಿಟ್ಟು. n by 2 into 2a plus n minus 1 into d, n by 2 into a plus l, n by 2 into a plus an. ಹಾಗಾದ್ರೆ ಇದರಲ್ಲಿ ಲೆಕ್ಕಗಳು ಯಾವ ತರ ಬರ್ತವೆ ಅಂತ ನೋಡ್ತಾ ಹೋಗೋಣ. ಯಾವ ತರ ಲೆಕ್ಕಗಳು ಇಲ್ಲಿ ಬರ್ತವೆ ಅಂತ. 24, 21, 18 ಈ ಒಂದು ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 78 ಆಗಿದೆ. ಎಷ್ಟು ಪದಗಳ ಮೊತ್ತ ಅಂತ ಕೇಳಿದ್ರೆ ನಮ್ಗೇನ್ ಗೊತ್ತಿಲ್ಲ. ಇಲ್ಲಿ ನಮ್ಗೆ ಏನ್ ಗೊತ್ತಿಲ್ಲ. ನಾನು ಇನ್ನೇನೆ ಹೇಳಿದೆ ನಿಮ್ಗೆ, ಎಷ್ಟು ಪದ, ಯಾವ ಪದ, ಎಷ್ಟನೇ ಪದ, ಆಮೇಲೆ ಎಷ್ಟು ಪದಗಳಿರತ್ತೆ ಅಂತ ಕೊಟ್ಟಾಗ ಅಲ್ಲಿ ನಮ್ಗೆ ಎನ್ ಗೊತ್ತಿರಲ್ಲ. ಎನ್ ಗೊತ್ತಿರಲ್ಲ ಅಂತಂದ್ರೆ ನಾವು ಇಲ್ಲಿ ಎನ್ ಅನ್ನ ಕಂಡುಹಿಡಿಬೇಕು ಅಲ್ವಾ? ಕಡಿಮೆ ಇಲ್ಲ, ಅಟೆಂಡ್ ಜಾಸ್ತಿ ಇಲ್ಲ, ಅದು ಸ್ವಲ್ಪ ಅಷ್ಟೇ. ಆಕಾರದ ಪ್ರಕಾರ ಆಟಿಸಿ ಇಲ್ಲ, ಆಕಾರವನ್ನು ಆಟಿಸಿಲ್ಲ, ಅದು ಮಾಡ್ಕೊಳ್ಳಿ. ನಾವು ರದ್ದು ಮಾಡ್ಕೊಡ್ತೀವಿ. ಈಗ ಮೊದಲನೇ ಪದ ಎಷ್ಟಿದೆ ನಮ್ಗೆ ಇಲ್ಲಿ? ಎ ಇಸ್ ಈಕ್ವಲ್ ಟು 24. ನೆಕ್ಸ್ಟ್ ಡಿ ಅನ್ನ ಕಂಡುಹಿಡಿಬಹುದಾ? ಡಿ ಅಂದ್ರೆ 21 ಮೈನಸ್ 24 ಮಾಡಿದ್ರೆ ಮೈನಸ್ ಎಷ್ಟು ಬರುತ್ತೆ? ಇದು -3 ಬರುತ್ತೆ. ನೆಕ್ಸ್ಟ್ ಎಷ್ಟು ಪದ ಅಂದ್ರೆ ಎನ್ ಗೊತ್ತಿಲ್ಲ ನಮ್ಗೆ, ಬಟ್ Sn ಅಂತ ಕೊಟ್ಟಿದ್ದಾರೆ. ಎಷ್ಟು ಪದಗಳ ಮೊತ್ತ 78 ಆಗಿದೆ ಅಂತ ಕೊಟ್ಟಿದ್ದಾರೆ. Sn ಈಸ್ ಈಕ್ವಲ್ ಟು 78. ಸೂತ್ರ ಹಾಕೋಣ. Sn is equal to n by 2 into 2a plus n minus 1 into d. Sn ಅಂದ್ರೆ 78, n ಅಂದ್ರೆ ನಮಗೆ ಗೊತ್ತಿಲ್ಲ. 2 into 24 plus n minus 1 into -3. Okay. 78 is equal to n by 2 into 48 minus 3n minus into minus plus 3. 78 is equal to n by 2 into
48 ಪ್ಲಸ್ 3 ಎಷ್ಟಾಗತ್ತೆ? 51 ಮೈನಸ್ 3n ಆಗತ್ತೆ. ಈಗ ಈ ಎರಡನ್ನ ಇಲ್ಲಿ ಕಳ್ಸೋಣ. 78 ಇಂಟು 2 ಈಸ್ ಈಕ್ವಲ್ ಟು n ಇಂಟು 51 ಮೈನಸ್ 3n. 51 ಮೈನಸ್ 3n. ಎಂಟೆರಡ್ಲೆ 16, 2 14, 1 15, 156. 51n ಮೈನಸ್ 3n. ಇವಾಗ ಈ 156ನ ಈ ಕಡೆ ಕಳ್ಸೋಣ. 51n ಮೈನಸ್ 3n ಸ್ಕ್ವೇರ್ ಮೈನಸ್ 156 ಈಸ್ ಈಕ್ವಲ್ ಟು 0. ಇವಾಗ 3n ಸ್ಕ್ವೇರ್ ಸರಿಯಾಗಿ ಬರ್ಕೊಳ್ಳೋಣ ಇದನ್ನ. ಪ್ಲಸ್ 51n ಮೈನಸ್ 156. ಈಗ ಇಂಟು ಮೈನಸ್ 1 ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. 3n ಸ್ಕ್ವೇರ್ ಮೈನಸ್ 51n ಪ್ಲಸ್ 156 ಈಸ್ ಈಕ್ವಲ್ ಟು 0. ಇವಾಗ ಇಲ್ಲಿ ಡಿವೈಡೆಡ್ ಬೈ 3 ಮಾಡೋಣ, ಇಲ್ಲೂ ಡಿವೈಡೆಡ್ ಬೈ 3 ಮಾಡೋಣ, ಇಲ್ಲೂ ಡಿವೈಡೆಡ್ ಬೈ 3 ಮಾಡೋಣ. 3 1 3 1 3 1 3 7 3 5 15 3 2 6. 2n ಸ್ಕ್ವೇರ್ ಮೈನಸ್ 17n ಪ್ಲಸ್ 52. ಸಾರಿ, ಇದು n ಸ್ಕ್ವೇರ್. n ಸ್ಕ್ವೇರ್ ಮೈನಸ್ 17n ಪ್ಲಸ್ 52 ಈಸ್ ಈಕ್ವಲ್ ಟು 0. ಅಂದ್ರೆ ಗುಣಿಸಿದಾಗ 52 ಬರಬೇಕು, ಕೂಡಿದಾಗ ಅಥವಾ ಕಳೆದಾಗ 17 ಬರಬೇಕು. ಅಂದ್ರೆ ಯಾವ ಪದಗಳವು? ಹದಿಮೂರು 4 ಅಲ್ವಾ? ಮೈನಸ್ 13 ಮೈನಸ್ 13 4 52. n ಸ್ಕ್ವೇರ್ ಮೈನಸ್ 13n ಮೈನಸ್ 4n ಪ್ಲಸ್ 52 ಈಸ್ ಈಕ್ವಲ್ ಟು 0. ಇವೆರಡರಲ್ಲಿ ಏನ್ ಕಾಮನ್ ಇದೆ? n ಕಾಮನ್ ಇದೆ. n ಮೈನಸ್ 13. ಇಲ್ಲಿ 4 ಕಾಮನ್ ಇದೆ. ಯಾಕೆ? 52ನ್ನ 13 ಇಂಟು 4 ಅಂತ ಬರೀಬಹುದಾದ್ರೆ 4 ಕಾಮನ್ ಇದೆ. 4ನ್ನ ಕಾಮನ್ ತೆಗೆದ್ರೆ ಇಲ್ಲಿ 13 ಉಳಿಯತ್ತೆ. ಯಾಕೆ? 13 4 52 ಪ್ಲಸ್ ಇಂಟು ಮೈನಸ್ ಮೈನಸ್ ಈಸ್ ಈಕ್ವಲ್ ಟು 0. ಒಂದು ಅಪವರ್ತನ ನಮ್ಗೆ ಏನ್ ಬಂತು? n ಮೈನಸ್ 13 ಅಂತ ಬಂತು. ಮತ್ತೊಂದು ಅಪವರ್ತನ n ಮೈನಸ್ 4 ಅಂತ ಬಂತು. ಸೊ n ಮೈನಸ್ 13 ಈಸ್ ಈಕ್ವಲ್ ಟು 0, n ಮೈನಸ್ 4 ಈಸ್ ಈಕ್ವಲ್ ಟು 0, n ಈಸ್ ಈಕ್ವಲ್ ಟು 13, n ಈಸ್ ಈಕ್ವಲ್ ಟು 4. ಎಷ್ಟನೇ ಪದ ಅಂದ್ರೆ n ಈಸ್ ಈಕ್ವಲ್ ಟು 13, n ಈಸ್ ಈಕ್ವಲ್ ಟು 4 ಅಂತ ಆಯ್ತು. ಓಕೆ, ಇದೇ ತರ ನೆಕ್ಸ್ಟ್ ಲೆಕ್ಕನ ಬಿಡಿಸೋಣ. ಸಮಾಂತರ ಶ್ರೇಣಿಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಅಭ್ಯಾಸದ ಲೆಕ್ಕಗಳು ಹೇಗ್ ಮಾಡೋದು? 2 7 12 10 ಪದಗಳವರೆಗೆ. 10 ಪದಗಳವರೆಗೆ ಅಂತಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ? ಇಲ್ಲಿ n ಅನ್ನ ಕೊಟ್ಟಿದ್ದಾರೆ ಅಲ್ವಾ? 2 7 12. 2 7 12 10 ಪದಗಳವರೆಗೆ ಅಂತಂದ್ರೆ n ಈಸ್ ಈಕ್ವಲ್ ಟು 10. ಮೊತ್ತವನ್ನ ಕಂಡುಹಿಡಿಬೇಕು. SN ನಮ್ಗೆ ಗೊತ್ತಿಲ್ಲ. a ಅಂದ್ರೆ ಎಷ್ಟಿದೆ? 2. d ಅಂದ್ರೆ a2 ಮೈನಸ್ a1 ಮಾಡ್ತೀರಾ, 7 ಮೈನಸ್ 2 ಮಾಡ್ತೀರಾ. ಅಂದ್ರೆ 7ರಲ್ಲಿ 2ನ್ನ ಕಳೆದ್ರೆ 5 ಬರುತ್ತೆ. n ಈಸ್ ಈಕ್ವಲ್ ಟು 10. ಏನ್ ಬೇಕು? SN ಬೇಕು. ಸೊ SN ಈಸ್ ಈಕ್ವಲ್ ಟು ಕ್ವಶನ್. SN ಈಸ್ ಈಕ್ವಲ್ ಟು n ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಯಾಕೆ ಈ ಸೂತ್ರ ಬಳಸ್ತೀವಿ? a ಮತ್ತು d ಗೊತ್ತಿದೆ. ಸೊ SN ಇಸ್ ಈಕ್ವಲ್ ಟು n ಅಂದ್ರೆ 10 ಡಿವೈಡೆಡ್ ಬೈ 2, 2 ಇಂಟು a ಬೆಲೆ 2 ಪ್ಲಸ್ n ಮೈನಸ್ 1 ಅಂದ್ರೆ 10 ಮೈನಸ್ 1 ಇಂಟು 5. 2 5 10, 5
2 2 4 ಪ್ಲಸ್ 9 ಇಂಟು 5 5 4 ಪ್ಲಸ್ 9 5 45 5 ಇಂಟು 49 9 5 45 4 5 20 24 24 245 ಇದು ಎಸ್ ನ ಬೆಲೆ 245. ಓಕೆ, ಸೊ 1ನೇ ಲೆಕ್ಕವನ್ನ ನಾನು ಮಾಡಿದೆ. 2ನೇ ಲೆಕ್ಕ ನಿಮಗೆ ಹೋಮ್ವರ್ಕ್. ಯಾಕೆ ಹೋಮ್ವರ್ಕ್? ಇದು ಸೇಮ್ ಇದೆ. ಇಲ್ಲಿ ಎ ಅಂದ್ರೆ -37 ಓಕೆ, -33 -29 ಅಂದ್ರೆ ಎ ಅಂದ್ರೆ -37, ಡಿ ಅಂದ್ರೆ A2 - A1 -33 -37 ಅಂತ ಮಾಡ್ತೀರ. ಓಕೆ, ಎನ್ ಅಂದ್ರೆ 12 ಇದೆ. ಚೆಕ್ ಮಾಡಿ ಒಂದ್ಸತಿ, ಬಿಡಿಸ್ ನೋಡಿ ಇದನ್ನ ಏನ್ ಬರುತ್ತೆ ಅಂತ. ಇವುಗಳ ಮೊತ್ತವನ್ನ ಕಂಡು ಹಿಡೀರಿ ಅಂತ ಇದೆ. ಸೊ ಇದನ್ನ ಮಾಡೋಣ ನಾವು. 7 10 1/2 14 84 ಏನಿದೆ ಇದು? 7 ಪ್ಲಸ್ ಇದು ಮಿಶ್ರ ಭಿನ್ನ ರಾಶಿ ರೂಪದಲ್ಲಿದೆ. ಹಾಗಾಗಿದ್ರೆ ನಾವೇನ್ ಮಾಡ್ಬೇಕು? ಇದನ್ನ ಮೊದಲು ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಮಾಡ್ಕೋಬೇಕು. ಎ ಅಂತಂದ್ರೆ ಎಷ್ಟಿದೆ? 7. ಡಿ ಅಂದ್ರೆ ಇದನ್ನ 10 2 20 20 ಪ್ಲಸ್ 1 ಅಂದ್ರೆ 21 ಡಿವೈಡೆಡ್ ಬೈ 2 -7 21 2 7 14 ಡಿವೈಡೆಡ್ ಬೈ 2 21ರಲ್ಲಿ 14ಅನ್ನ ನಾವು ಕಳಿಬೇಕು. ಎಷ್ಟು ಬಂತು? 21ರಲ್ಲಿ 14ಅನ್ನ ಕಳೆದ್ರೆ 7/2. ಇದೇನಿದು? ಡಿ ಯ ಬೆಲೆ ಅಲ್ವಾ? ಹಾಗೆ 84ರವರೆಗೆ ಅಂತಂದ್ರೆ ಏನ್ ಕೊಟ್ಟಿದ್ದಾರೆ ನಮ್ಗಿಲ್ಲಿ? ಕೊನೆಯ ಪದ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 84 ಪದಗಳವರೆಗೆ ಅಂದ್ರೆ ಕೊನೆಯ ಪದ 84 ಅಂತ ಅರ್ಥ. 84 ಅನ್ನ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು? ಮೊತ್ತ ಕಂಡುಹಿಡಿಬೇಕು. ಸೊ ಈಸಿಯಾಗಿ ಹೇಗೆ ಕಂಡುಹಿಡಿಯೋದು ಮೊತ್ತವನ್ನ? ಇಲ್ಲಿ ನಮ್ಗೆ ಎನ್ ಗೊತ್ತಿಲ್ಲ. ನಮ್ ಸೂತ್ರದಲ್ಲಿ ಎಲ್ಲಾ ಕಡೆ ಎನ್ ಇದೆ, ಯಾಕಂದ್ರೆ n/2 ಅಂತ ನಾವು ಬಳಸ್ತೀವಿ. ಎನ್ ಅನ್ನ ಫಸ್ಟ್ ಕಂಡುಹಿಡಿಯೋಣ. ಎನ್ ಅನ್ನ ಕಂಡುಹಿಡಿಬೇಕಿದ್ರೆ L = A + AN - 1 × D. ಎಲ್ ಅಂತಂದ್ರೆ ಇದನ್ನ ನಾವು AN ಅಂತಾದ್ರೂ ತಗೋಬಹುದು, ಕೊನೆಯ ಪದ. ನಾನು ಇಲ್ಲಿ ಎಲ್ ಅಂತ ತಗೊಂಡಿದ್ದೇನೆ. 84 A ಅಂದ್ರೆ 7 ಪ್ಲಸ್ N ಗೊತ್ತಿಲ್ಲ, D ಅಂದ್ರೆ 7. ಡಿ ಅಂದ್ರು 7, ಎ ಅಂದ್ರು 7, 7/2 ಇದು. ಓಕೆ, ನೆಕ್ಸ್ಟ್ 84 = 7 n - 1 × D. n + n - 1 × 7/2 ಹೀಗೆ ಬರ್ಕೊಳ್ಳೋಣ. 7 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ 84 - 7 = n - 1 × 7/2. 84ರಲ್ಲಿ 7ಅನ್ನ ಕಳೆದ್ರೆ 77 ಬರುತ್ತೆ ಅಲ್ವಾ? n - 1 × 7/2. 2ಅನ್ನ ಇಲ್ಲಿ ಕಳಿಸಿದ್ರೆ ಏನಾಗತ್ತೆ? ಇಂಟು ಆಗತ್ತೆ. 77 × 2 = 7 × n - 1 ಅಂತ ಉಳಿತಿಲ್ಲಿ. 77 × 2 ಮಾಡಿದ್ರೆ 7 2 14, 7 2 14 1 15, 154. 7 × n - 1. ಇವಾಗ ನಾವೇನ್ ಮಾಡೋಣ? ಈ 7ಅನ್ನ ಸೊ 154 = 7n - 7. 7n - 7. ಈ 7ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 154 + 7 = 7n ಆಗುತ್ತೆ. 154 + 7ಅನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 161 ಬರುತ್ತೆ, = 7n. n ಅಂದ್ರೆ ಈ 7 ಇಲ್ಲಿ ಬರುತ್ತೆ. 161 ಡಿವೈಡೆಡ್ ಬೈ 7 ಆಗತ್ತೆ. ಹಾಗಿದ್ರೆ 7 1 7, 2 14, 2 ಉಳಿತು 7, 3 21. n = ಎಷ್ಟಾಯ್ತು ಇವಾಗ? 23 ಆಯ್ತು. ನಮ್ಗೇನ್ ಬೇಕು? ಮೊತ್ತ ಬೇಕು. ಡಿಯರ್ ಚಿಲ್ಡ್ರನ್, ನೆನ್ಪಿಟ್ಕೊಳ್ರಿ, ಇಲ್ಲಿ ನಮ್ಗೆ ಎಲ್ ಅಂದ್ರೆ ಕೊನೆಯ ಪದ ಗೊತ್ತಿದೆ. ಹಾಗಾಗಿ ನಾನೇನ್ ಮಾಡ್ತೀನಿ? ಏನು ಗೊತ್ತಿದೆ, ಎಲ್ಲೂ ಗೊತ್ತಿದೆ.
ಸೊ ನಾನು ಯಾವ ಸೂತ್ರವನ್ನ ಬಳಸ್ತೀನಿ ಇಲ್ಲಿ, ಎ ಪ್ಲಸ್ ಎಲ್ ಅನ್ನುವಂತಹ ಸೂತ್ರವನ್ನ ನಾನು ಬಳಸ್ತೀನಿ. ಯಾಕೆ? ನನಗೆ ಏನೂ ಗೊತ್ತಿದೆ, ಎಲ್ಲೂ ಗೊತ್ತಿದೆ. ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್, ರೈಟ್? ಎಸ್ ಎನ್ ಅಂದ್ರೆ 23/2, ಎ ಅಂದ್ರೆ 7 ಪ್ಲಸ್ ಎಲ್ ಅಂದ್ರೆ 84. ಇಲ್ಲಿ ಬರುತ್ತೆ ನೋಡ್ರಿ ಅದನ್ನ. ಓಕೆ, ಎಸ್ ಎನ್ ಇಸ್ ಈಕ್ವಲ್ ಟು 23 ಡಿವೈಡೆಡ್ ಬೈ 2 ಇಂಟು ಎಷ್ಟು ಬಂದಿದೆ? 84 ಪ್ಲಸ್ 7 ಮಾಡಿದ್ರೆ ನಮಗೆ 84 ಪ್ಲಸ್ 7 91 ಬಂತು. ಓಕೆ, 23 ಡಿವೈಡೆಡ್ ಬೈ 2 ಇಂಟು 91 ಅಂದ್ರೆ 23 ಇಂಟು 91 ನೀವು ಮಾಡಿದ್ರೆ 2093 ಡಿವೈಡೆಡ್ ಬೈ 2 ಆಗತ್ತೆ. ಇದನ್ನ ಒಂದ್ಸತಿ ಭಾಗಾಕಾರ ಮಾಡಿ ನೋಡಿ. ಇದನ್ನ ಇಷ್ಟೇ ಆದ್ರೂ ಇಡ್ಬೋದು, ಅಥವಾ ಭಾಗಾಕಾರ ಮಾಡಿ ನೋಡಿದ್ರೆ ಏನಾಗತ್ತೆ? 2093 ಅಲ್ಲ, 2 1 2 0 0 9 ಬರುತ್ತೆ. ಇಲ್ಲಿ ಒಂದು 0 ಕೊಡ್ತೀರಾ. 9 ಅಂದ್ರೆ 2 4 8, 9ರಲ್ಲಿ 8 ಹೋದ್ರೆ 1 ಬರುತ್ತೆ. ಇಲ್ಲಿ 3 ಇದೆ, 2 6 12 ಅಂದ್ರೆ 13ರಲ್ಲಿ 12 ಹೋದ್ರೆ 1 ಶೇಷ 1 ಬಂತು. ಭಾಗಲಬ್ಧ ಎಷ್ಟು ಬಂತು ನಮ್ಗೆ? ಶೇಷ 1. ಸೊ ಇದನ್ನ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ನಾನು ಬರೆದ್ರೆ ಹೇಗೆ ಬರಿಬೇಕು? ಭಾಗಲಬ್ಧ 1046 ಈಸ್ಟು 1/2 ಅಂತ ಬರೀತೀವಿ. 1 ಅಂದ್ರೆ ಶೇಷ ಮತ್ತೆ ಭಾಗ. 1046 ಈಸ್ಟು 1/2. ಇದು ನಮ್ಮ ಎಸ್ ಎನ್ ಅಂದ್ರೆ n ಪದಗಳವರೆಗಿನ ಮೊತ್ತ. ನೆಕ್ಸ್ಟ್ ಇದೇ ತರ ಇದೆ, ಸಿಂಪಲ್ ಇದೆ, ಅದನ್ನ ನೀವು ಮಾಡ್ಬೇಕು. 34 ಪ್ಲಸ್ 32 ಪ್ಲಸ್ 30 ಪ್ಲಸ್ 10 ಅಂತ ಇದೆ. ಎ ಅಂದ್ರೆ 34, ಎನ್ ಅಂದ್ರೆ ಗೊತ್ತಿಲ್ಲ, ಇಲ್ಲೂ ಕೂಡ ಎನ್ ನಾವೇ ಕಂಡುಹಿಡಿಬೇಕು. ಹೇಗೆ? ಮತ್ತೆ ಇದೇ ಸೂತ್ರವನ್ನ ಬಳಸ್ತೀರಾ. ನೆಕ್ಸ್ಟ್ ಇಲ್ಲೂ ಕೂಡ ನಮ್ಗೆ ಎ ಗೊತ್ತಿದೆ ಮತ್ತೆ ಎಲ್ ಗೊತ್ತಿದೆ. ಸೊ ಮತ್ತೆ ನಾವು ಎ ಪ್ಲಸ್ ಎಲ್ ಸೂತ್ರವನ್ನೇ ಬಳಸ್ತೀವಿ. ಇದನ್ನ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ಒಂದೇ ನಿಮಿಷ. ಈಗ ಒಂದು ಬೇರೆ ತರ ಲೆಕ್ಕನ ಮಾಡೋಣ. ಯಾವುದು? ಒಂದೇ ನಿಮಿಷ. ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ದಿದೆ? ಎಸ್, ಈಗ ಒಂದ್ ಲೆಕ್ಕ ಹಾಕ್ತೇನೆ. ಏನಂತಂದ್ರೆ ಎ ಇಸ್ ಈಕ್ವಲ್ ಟು 7. ನಮ್ಗೆ ಹೀಗೂ ಕೊಡ್ತಾರೆ. ಎ ಇಸ್ ಈಕ್ವಲ್ ಟು 7. ನೆಕ್ಸ್ಟ್ ಎ 13 ಇಸ್ ಈಕ್ವಲ್ ಟು 35 ಅಂತ ಕೊಟ್ಟಿದ್ದಾರೆ. ಆದ್ರೆ ನಾವು ಏನ್ ಮಾಡ್ಬೇಕು? ಎಸ್ ಎನ್ ಅನ್ನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಎ ಇಸ್ ಈಕ್ವಲ್ ಟು 7 ಅಂದ್ರೆ ಮೊದಲ ಪದ ಎ ಇಸ್ ಈಕ್ವಲ್ ಟು 7 ಅಂತ ಗೊತ್ತಾಯ್ತು. ಎ 13 ಇಸ್ ಈಕ್ವಲ್ ಟು 35 ಅಂದ್ರೆ ನಾವೇನ್ ಮಾಡೋಣ ಇವಾಗ? ಎ 13 ಇಸ್ ಈಕ್ವಲ್ ಟು 35 ಅಂದ್ರೆ ಎನ್ ನ ಬೆಲೆ 13, ಎ ಎನ್ ನ ಬೆಲೆ 35 ಅಂತ ಅಂದಂಗಾಯ್ತು ಅಲ್ವಾ? ಈ ತರ ಲೆಕ್ಕಗಳನ್ನ ಹಿಂದೆ ಕೂಡ ನಾವು ಬಿಡಿಸಿದೀವಿ. ಈಗ ನಾವೇನ್ ಮಾಡೋಣ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನ ಬಳಸಿ ಎ ಎನ್ ಅಂತಂದ್ರೆ 35, ಎ ಎನ್ ನ ಬೆಲೆ 35 ಇದೆ. ಎ ಅಂದ್ರೆ 7 ಅಲ್ಲ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಎ ಅಂತಂದ್ರೆ 7 ಅಂತ. ಎನ್ ಅಂದ್ರೆ 13 ಮೈನಸ್ 1. ಡಿ ಗೊತ್ತಿದೆನಾ? ಡಿ ಗೊತ್ತಿಲ್ಲ. ಹಾಗಾದ್ರೆ ಡಿ ಅನ್ನ ಹಾಗೆ ಬರ್ಕೊಡಿ. 35 ಈಸ್ ಈಕ್ವಲ್ ಟು 7 ಪ್ಲಸ್ 12 ಡಿ. ಓಕೆ, ಈಗ ನಾವೇನ್ ಮಾಡೋಣ? 7ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. 35 ಮೈನಸ್ 7 ಈಸ್ ಈಕ್ವಲ್ ಟು 12 ಡಿ. 35ರಲ್ಲಿ 7ಅನ್ನ ಕಳೆದ್ರೆ ಎಷ್ಟು ಬರುತ್ತೆ ನಮ್ಗೆ? 35ರಲ್ಲಿ 7ಅನ್ನ ಕಳೆದ್ರೆ 28 ಬರುತ್ತೆ. 12 ಡಿ. ಹಾಗಿದ್ರೆ ಡಿ ಅಂದ್ರೆ 28 ಡಿವೈಡೆಡ್ ಬೈ 12. ಸೊ 2 6 2 1 2 4.
ನೆಕ್ಸ್ಟ್ 2 ಮೂರ್ಲೆ 2 7, 3 1 3 2 6, 1 ಉಳಿಯತ್ತೆ ಅಂದ್ರೆ 10 ಆಗತ್ತೆ. 3 3 9, 2.3. ಮತ್ತೆ ನಾವು ಮಾಡಿದ್ರೆ 3 3ಲೇನೆ ಬರುತ್ತೆ ಅಂದ್ರೆ 2.33 ಅಂತ ಬಂತು. ಇದು ಡಿ ನ ಬೆಲೆ. ಡಿ ಇಸ್ ಈಕ್ವಲ್ ಟು 2.33. ಇವಾಗ ನೆಕ್ಸ್ಟ್ ನಮ್ ಕೆಲಸ ಏನು? ಡಿ ಯ ಬೆಲೆ ಸಿಕ್ಕಾಯ್ತು. ಈಗ ಎಸ್ ಎನ್ ಅನ್ನ ಕಂಡುಹಿಡಿಬಹುದಲ್ಲ. ಎಸ್ ಎನ್ ಅಂತಂದ್ರೆ ಹೇಗ್ ಮಾಡೋಣ? ಇವಾಗ ಇಲ್ಲಿ ನಮ್ಗೆ ಎ ಗೊತ್ತಿದೆ, ಎ ಎನ್ ಗೊತ್ತಿದೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಎ ಗೊತ್ತಿದೆ, ಎ ಎನ್ ಕೂಡ ಗೊತ್ತಿದೆ. ಹಾಗಾದ್ರೆ ನಾವು ಇಲ್ಲಿ ಡೈರೆಕ್ಟ್ ಆಗಿ ಎಸ್ ಎನ್ ಇಸ್ ಈಕ್ವಲ್ ಟು, ಇಲ್ಲಿ ಡಿ ಇಸ್ ಈಕ್ವಲ್ ಟು ಕಂಡುಹಿಡಿಯಿರಿ ಅಂತಾನು ಇದೆ. n/2 ಇಂಟು ಎ ಪ್ಲಸ್ ಎ ಎನ್ ಅಂತ ಹಾಕೋಣ. ಎನ್ ಅಂತಂದ್ರೆ 13 ಅಲ್ಲ, ಇಲ್ಲಿ 13 ಡಿವೈಡೆಡ್ ಬೈ 2. ಎ ಅಂತಂದ್ರೆ 7, ಎ ಎನ್ ಅಂತಂದ್ರೆ 35. 13/2, 7 ಪ್ಲಸ್ 35 ಎಷ್ಟಾಗತ್ತೆ? 7 ಪ್ಲಸ್ 35 ಮಾಡಿದ್ರೆ ನಮ್ಗೆ 42 ಬರುತ್ತೆ. 2 2 4, 2 1 2, 13 ಇಂಟು 21 ಎಷ್ಟಾಗತ್ತೆ ನೋಡಿ? 13 ಇಂಟು 21 ಮಾಡಿದ್ರೆ ನಮ್ಗೆ 273 ಬರುತ್ತೆ. ಇದು ಎಸ್ ಎನ್ ನ ಬೆಲೆ. ಈ ತರಾನು ಕೊಡ್ತಾರೆ ನಿಮ್ಗೆ. ಓಕೆ, ಬರ್ಕೊಡ್ರಿ. ವೇಟ್ ಮಾಡ್ತೀನಿ, ಬರ್ಕೊಡ್ರಿ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಆಗಿದ್ರೆ ಏನಿದೆ ನೆಕ್ಸ್ಟ್ ಲೆಕ್ಕ ಅಂತ ನೋಡೋಣ. ಸೊ ಬರ್ಕೊಡ್ರಿ, ಯಾರು ಬರ್ಕೊಂಡಿಲ್ಲ. ವೇಟ್ ಮಾಡ್ತೀನಿ, ಒಂದೇ ನಿಮಿಷ. ಸೊ ನಾನು ಇದೇ ಲೆಕ್ಕನ ಬಿಡಿಸಿದೆ. ಈಗ ಎ ಇಸ್ ಈಕ್ವಲ್ ಟು 7, ಎ 13 ಇಸ್ ಈಕ್ವಲ್ ಟು 35 ಆದ್ರೆ ಡಿ ಮತ್ತು ಎಸ್ 13 ಅನ್ನ ಕಂಡು ಹಿಡಿಯಿರಿ ಅಂತ ಇದೆ ಅಲ್ಲ. ಇದನ್ನೇ ನಾನು ಇವಾಗ ಬಿಡಿಸಿದ್ದು. ಎಸ್ ಎನ್ ಅಂತಂದ್ರೆ 13, ರೈಟ್. ನೆಕ್ಸ್ಟ್ A3 ಇಸ್ ಈಕ್ವಲ್ ಟು 15, S10 ಇಸ್ ಈಕ್ವಲ್ ಟು 125 ಆದ್ರೆ ಡಿ ಮತ್ತು A10 ಅನ್ನ ಕಂಡು ಹಿಡಿಯಿರಿ ಅಂತ ಇದೆ. ಎಸ್, ಏನ್ ಕೊಟ್ಟಿದ್ದಾರೆ ಇಲ್ಲಿ? ಈ ಲೆಕ್ಕನ ನಾನು ಆಲ್ರೆಡಿ ಬಿಡಿಸಿದ್ದೀನಿ. ಓಕೆ, ಇದನ್ನ ಬಿಡಿಸಿದ್ದೀನಿ. ಇದನ್ನ ಮಾಡೋಣ ಇವಾಗ. A3 is equal to 15, S10 is equal to 125 ಅಂತ ಕೊಟ್ಟಿದ್ದಾರೆ. ಅಂದ್ರೆ n is equal to 3, AN ನ ಬೆಲೆ 15 ಅಂತ ಆಯ್ತು ಅಲ್ವಾ? ಹಾಗಿದ್ರೆ ನಾವು ಡೈರೆಕ್ಟ್ ಆಗಿ AN is equal to A plus n minus 1 into D ಸೂತ್ರವನ್ನ ಬಳಸೋಣ. A3 is equal to A plus 3 minus 1 into D ಅಲ್ವಾ? A3 is equal to A plus 3 minus 1 into D. A3 ಯ ಬೆಲೆ 15 ಇದೆ. A plus 2D. ಇಲ್ಲಿ ಏನು ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರೆಯೋಣ. S10 is equal to 125 ಅಂತ ಕೊಟ್ಟಿದ್ದಾರೆ. S10 is equal to 125 ಅಂದ್ರೆ n ಅಂದ್ರೆ 10, Sn ನ ಬೆಲೆ 125 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಿದ್ರೆ ಇಲ್ಲಿ ಕೂಡ ನಾವೇನ್ ಮಾಡೋಣ? Sn is equal to Sn ಅಂತ ಕೊಟ್ಟಾಗ Sn ಸೂತ್ರನೇ ಬಳಸಬೇಕು. n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ತಗೊಳ್ಳೋಣ. ನಮ್ಗಿಲ್ಲಿ Sn ಅಂದ್ರೆ 10, Sn ನ ಬೆಲೆ 125 ಅಂತ ಗೊತ್ತಿದೆ. n ಅಂತಂದ್ರೆ n/2, n ಅಂತಂದ್ರೆ ಎಷ್ಟಿದೆ? 10, 10 ಡಿವೈಡೆಡ್ ಬೈ 2. 2a ಗೊತ್ತಿದೆನಾ? ಇಲ್ಲ. n ಗೊತ್ತಿದೆ, 10 ಮೈನಸ್ 1, ಡಿ ಗೊತ್ತಿಲ್ಲ. 2 1 2 5. 125 is equal to 5 ಇಂಟು 2a ಪ್ಲಸ್ 10ರಲ್ಲಿ 1 ಕಳೆದ್ರೆ 9d ಅಂತ ಆಯ್ತು ಅಲ್ವಾ? ಇವಾಗ ಈ 5 ನಾನು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನ್ ಬಂತು? 125 ಡಿವೈಡೆಡ್ ಬೈ 5 is equal to
2a ಪ್ಲಸ್ 9d ಅಂತ ಬಂತು. ಓಕೆ, 5 2 10 25, 5 5 25, 25 ಇಸ್ ಈಕ್ವಲ್ ಟು 2a ಪ್ಲಸ್ 9d ಅಂತ ಬಂತು. ಇವಾಗ ನೆಕ್ಸ್ಟ್ ನಮ್ ಕೆಲಸ ಏನು, ಎರಡು ಇಕ್ವೇಶನ್ಸ್ ಬಂತ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಮತ್ತೆ ನಾವು ವರ್ಜಿಸುವ ವಿಧಾನಕ್ಕೆ ಹೋಗಿ ಏನ್ ಮಾಡೋಣ, ಸಮೀಕರಣ 1 ಮತ್ತು 2ರಿಂದ 1 ಮತ್ತು 2ರಿಂದ ಏನ್ ಬಂತು, ಒಂದನೇ ಸಮೀಕರಣ ಏನಿದೆ, a ಪ್ಲಸ್ 2d ಇಸ್ ಈಕ್ವಲ್ ಟು 15. ಎರಡನೇ ಸಮೀಕರಣ 2a ಪ್ಲಸ್ 9d ಇಸ್ ಈಕ್ವಲ್ ಟು 25. ಕರೆಕ್ಟ್ ಆಗಿ ನೋಡಿ, 2a ಪ್ಲಸ್ 9d ಇಸ್ ಈಕ್ವಲ್ ಟು 25. ಎಸ್, ನಾವು ವರ್ಜಿಸುವ ವಿಧಾನವನ್ನ ಬಳಸ್ತಾ ಇದ್ದೀವಿ, ಆದ್ರೆ ಇಲ್ಲಿ ಯಾವುದೇ ಚರಾಕ್ಷರದ ಬೆಲೆ ಈಕ್ವಲ್ ಇಲ್ಲ. ಇಲ್ಲಿ a ಇದೆ, 2a ಇದೆ, ಇಲ್ಲಿ 2d ಇದೆ, ಇಲ್ಲಿ 9d ಇದೆ. ಹಾಗಿದ್ರೆ ನಾವ್ ಏನ್ ಮಾಡ್ಬೇಕು ಇವಾಗ, ಮೊದಲು ಚರಾಕ್ಷರದ ಬೆಲೆಗಳನ್ನ ಈಕ್ವಲ್ ಮಾಡ್ಕೊಳ್ಳೋಣ. ಹೇಗೆ, ಇಲ್ಲಿ 2a ಇದೆ, ಇದನ್ನು ಕೂಡ 2a ಮಾಡ್ಕೊಳ್ಳೋಣ, ಇದನ್ನ ಇಂಟು 2 ಅಂತ ಮಾಡೋಣ. ಅವಾಗ ಏನ್ ಬಂತು, 2a ಪ್ಲಸ್ 4d ಇಸ್ ಈಕ್ವಲ್ ಟು 15 2 30. ಇಲ್ಲಿ 2a ಪ್ಲಸ್ 9d ಇಸ್ ಈಕ್ವಲ್ ಟು 25. ರೈಟ್, ಈಗ ನಾನು ಚಿಹ್ನೆಗಳನ್ನ ಚೇಂಜ್ ಮಾಡ್ತೀನಿ. ಪ್ಲಸ್ 2a ಮೈನಸ್ 2a, 4d ಮೈನಸ್ 9d, ಅಂದ್ರೆ 9ರಲ್ಲಿ 4 ಕಳಿತೀರಾ, ಮೈನಸ್ 5d ಇಸ್ ಈಕ್ವಲ್ ಟು 30ರಲ್ಲಿ 25 ಕಳೆದ್ರೆ 5 ಬರುತ್ತೆ. ಸೊ ಡಿ ಯ ಬೆಲೆ ಎಷ್ಟು ಬಂತು ಮಕ್ಕಳ, ಇಲ್ಲಿ 5 ಡಿವೈಡೆಡ್ ಬೈ ಮೈನಸ್ 5 ಅಂತಂದ್ರೆ ಡಿ ಇಸ್ ಈಕ್ವಲ್ ಟು -1 ಅಂತ ಬಂತು. ಹೌದಲ್ವಾ, ಡಿ ಇಸ್ ಈಕ್ವಲ್ ಟು -1. ನೆಕ್ಸ್ಟ್ ನನ್ಗೆ ಎ ನ ಬೆಲೆ ಗೊತ್ತಿಲ್ಲ ಅಲ್ವಾ, ಸೊ ನಾನಿವಾಗ ಏನ್ ಮಾಡೋಣ, ಇಲ್ಲಿ ನಮ್ಗೆ ಡಿ ಮತ್ತು A10 ಅನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಡಿ ಯ ಬೆಲೆಯನ್ನ ನಾವು ಕಂಡು ಹಿಡಿದಾಯ್ತು. ಇವಾಗ ಡಿ ಗೊತ್ತಿದೆ, ಎನ್ ಬೆಲೆ ಗೊತ್ತಿದೆ, ಹಾಗೆ ಎನ್ ಬೆಲೆ ಕೂಡ ಗೊತ್ತಿದೆ. ನೋಡಿ ಇಲ್ಲಿ ಎನ್ ನ ಬೆಲೆ 15, ಎನ್ ನ ಬೆಲೆ 3, ಡಿ ಯ ಬೆಲೆ ಗೊತ್ತಿದೆ, ಎ ಅನ್ನ ನಾವು ಕಂಡು ಹಿಡಿಬಹುದು. ಹೇಗೆ ಅಂತಂದ್ರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನ ನಾನು ಬಳಸಿದ್ರೆ, ಎನ್ ಅಂತಂದ್ರೆ 15, ಎ ಅಂದ್ರೆ ನನಗೆ ಗೊತ್ತಿಲ್ಲ, ಹಾಗೆ ಬರೀರಿ 15, ಎನ್ ಅಂದ್ರೆ 3, 3 ಮೈನಸ್ 1, ಡಿ ಅಂದ್ರೆ -1. 15 ಎ ಪ್ಲಸ್ 2 ಇಂಟು -1 ಎಷ್ಟಾಗತ್ತೆ, 15 ಇಸ್ ಈಕ್ವಲ್ ಟು ಎ ಮೈನಸ್ 2. ಈ -2 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 15 ಪ್ಲಸ್ 2 ಇಸ್ ಈಕ್ವಲ್ ಟು 2, ಅಂದ್ರೆ ಎ ಇಸ್ ಈಕ್ವಲ್ ಟು 17 ಅಂತ ಬಂತು. ನೆಕ್ಸ್ಟ್ ಕೆಲಸ ಏನ್, ನಮ್ಗೆ A10 ಬೇಕಲ್ವಾ, ಇಲ್ಲೇನ್ ಕೇಳಿದಾರೆ, ನಮ್ಗೆ A10 ಬೇಕು. ಹಾಗಾದ್ರೆ A10 ಇಸ್ ಈಕ್ವಲ್ ಟು, ಮತ್ತೆ ನಾವ್ ಯಾವ ಸೂತ್ರ ಬಳಸೋಣ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಅಂತಂದ್ರೆ ಎನ್ ಮೈನಸ್ 1 ಇಂಟು ಡಿ. ಎ ಅಂದ್ರೆ 17, ಎನ್ ಅಂತಂದ್ರೆ A10 ಬೇಕಲ್ವಾ, ಹಾಗಾದ್ರೆ ಎನ್ ನ ಬೆಲೆ 10 ಇದೆ, 10 ಮೈನಸ್ 1, ಡಿ ಯ ಬೆಲೆ -1. 17 ಪ್ಲಸ್ 9 ಇಂಟು -1, 17 ಮೈನಸ್ 9, 17ರಲ್ಲಿ 9 ಕಳೆದ್ರೆ ಎಷ್ಟು ಬಂತು ನನ್ಗೆ, 8 ಅಂತ ಬಂತು. ಇದು A10 ನ ಬೆಲೆ. ನಮಗೆ A10 ಕೇಳಿದ್ದಾರೆ, ಹಾಗಾಗಿ A10 ನ ಬೆಲೆ 8, A10 ನ ಬೆಲೆ 8, ಡಿ ಯ ಬೆಲೆ -1, A10 ನ ಬೆಲೆ 8. ಅರ್ಥ ಆಯ್ತಾ? ಏನ್ ಕೊಟ್ಟಿದ್ದಾರೆ, A3 ಕೊಟ್ಟಿದ್ದಾರೆ, S10 ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ S10 ಅಂತಂದ್ರೆ ಎನ್ ನ ಬೆಲೆ 10, SN ನ ಬೆಲೆ 125. ಇಲ್ಲಿ ನಾವು SN ಸೂತ್ರ ಬಳಸ್ತೀವಿ, ಇಕ್ವೇಶನ್ ನಂಬರ್ 2 ಸಿಗತ್ತೆ. ಮತ್ತೆ ಇಕ್ವೇಶನ್ 1 ಮತ್ತು 2ರಿಂದ ಮಾಡಿದ್ರೆ ನಮ್ಗೆ ಡಿ ಯ ಬೆಲೆ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ, ಎನ್ ಬೆಲೆ ಗೊತ್ತಿದೆ, ಡಿ ಯ ಬೆಲೆ ಗೊತ್ತಿದೆ, ಎನ್ ನ ಬೆಲೆ ಗೊತ್ತಿದೆ, ಡೈರೆಕ್ಟ್ ನಾನು ಸೂತ್ರ ಬಳಸಬಹುದಲ್ವಾ. ಹಾಗಾಗಿ ಇಲ್ಲಿ ಎನ್ ಸೂತ್ರವನ್ನ ಬಳಸ್ತೀನಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅವಾಗ ಎ ಯ ಬೆಲೆ ಸಿಗತ್ತೆ ನನಗೆ. ಅದನ್ನ ಬಳಸಿ ನಾನು A10 ಅನ್ನ ಕಂಡುಹಿಡಿತೀನಿ. ಓಕೆ, ಎಸ್ ಬರ್ಕೊಂಡ್ರ. ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ಸೊ ಒಂದು ಇಂಪಾರ್ಟೆಂಟ್ ಲೆಕ್ಕ ಬಿಡಿಸೋಣ.
ಏನಿದೆ ಇಲ್ಲಿ? ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದಗಳು 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ನಮ್ಗೆ ಕೇಳಿದ್ದಾರೆ. ಮೊದಲ ಪದ ಮತ್ತು ಕೊನೆಯ ಪದಗಳು ಎಷ್ಟಿದೆ ನಮ್ಗಿಲ್ಲಿ? 17 ಮತ್ತು 350. ಓಕೆ, ಏನ್ ಮಾಡ್ಬೇಕು ಇವಾಗ? ಸಾಮಾನ್ಯ ವ್ಯತ್ಯಾಸ, ಒಂದೇ ನಿಮಿಷ. ಸಾಮಾನ್ಯ ವ್ಯತ್ಯಾಸನೂ ಕೊಟ್ಟಿದ್ದಾರೆ. ನಾವು ಏನ್ ಕಂಡುಹಿಡಿಬೇಕು? ಪದಗಳ ಸಂಖ್ಯೆ n ಕಂಡುಹಿಡಿಬೇಕು ಮತ್ತೆ ಅವುಗಳ ಮೊತ್ತ Sn ಅನ್ನ ಕಂಡುಹಿಡಿಬೇಕು. ಹಾಗಿದ್ರೆ ಏನ್ ಕೊಟ್ಟಿದ್ದಾರೆ? ಮೊದಲ ಮತ್ತು ಕೊನೆಯ ಪದಗಳು ಅಂತ ಕೊಟ್ಟಿದ್ದಾರೆ. ಮೊದಲ ಮತ್ತು ಕೊನೆಯ ಪದ ಅಂತಂದ್ರೆ ಮೊದಲನೇ ಪದವನ್ನ ನಾವು ಎ ಅಂತ ಕರಿತೀವಿ, ಕೊನೆಯ ಪದವನ್ನ ನಾವು ಎಲ್ ಅಂತ ಕರಿತೀವಿ, ಅಂದ್ರೆ ಲಾಸ್ಟ್ ಟರ್ಮ್. ಹಾಗಿದ್ರೆ ಇಲ್ಲೇನ್ ಗೊತ್ತಿದೆ ನಮ್ಗೆ? ಎ ಗೊತ್ತಿದೆ 17 ಅಂತ, ಎಲ್ ಗೊತ್ತಿದೆ 350 ಅಂತ, ಡಿ ಕೊಟ್ಟಿದ್ದಾರೆ 9 ಅಂತ, ಎನ್ ಗೊತ್ತಿಲ್ಲ, Sn ಗೊತ್ತಿಲ್ಲ. Sn ಅಂದ್ರೆ ಮೊತ್ತ, ಎನ್ ಅವುಗಳ ಪದಗಳ ಸಂಖ್ಯೆ ಎನ್ ಅನ್ನ ನಾವು ಕಂಡುಹಿಡಿಬೇಕು. ಹೇಗ್ ಕಂಡುಹಿಡಿಯೋದು? ಮತ್ತೆ ನಾವು ಕೊನೆಯ ಪದ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ಏನ್ ಮಾಡ್ತೀನಿ? L is equal to a plus n minus 1 into d ಅನ್ನ ಬಳಸೋಣ. ಯಾಕೆ? ಇಲ್ಲಿ ನಾನು ಎನ್ ಕಂಡುಹಿಡಿಬೇಕಲ್ವಾ? ಎನ್ ಗೊತ್ತಿಲ್ಲ ನನ್ಗೆ, ಎಲ್ ಗೊತ್ತಿದೆ. ಏನಂತ? 350 is equal to 17 ಪ್ಲಸ್ ಎನ್ ಮೈನಸ್ 1, ಡಿ ಅಂತಂದ್ರೆ 9. 350 is equal to 17 ಪ್ಲಸ್ ಏನಾಗುತ್ತೆ? 9n ಮೈನಸ್ 9. 350 is equal to 17ರಲ್ಲಿ 9ಅನ್ನ ಕಳೀರಿ. ಎಷ್ಟು ಬಂತು? 17ರಲ್ಲಿ 9ಅನ್ನ ಕಳೆದ್ರೆ ನಮ್ಗೆ 8 ಬರುತ್ತೆ. 8 ಪ್ಲಸ್ 9n is equal to 9n. ಈಗ 8ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. 350 ಮೈನಸ್ 8 is equal to 9n. 350ರಲ್ಲಿ 8ಅನ್ನ ಕಳೆದ್ರೆ 342 is equal to 9n. ಹಾಗಿದ್ರೆ 342 ಡಿವೈಡೆಡ್ ಬೈ 9 is equal to n ಅಂತ ಬಂತು. ಕ್ಯಾನ್ಸಲ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ. 9 4 36 ಬರಲ್ಲ. 9 2 18, 9 3 27. ಸೊ 30 27 ಅಂತಂದ್ರೆ 7 72 ಅಂತ ಬರುತ್ತೆ. 9 38 ಅಂತ ಬಂತು. ಸೊ n ನ ಬೆಲೆ ಎಷ್ಟು ಬಂತಿಲ್ಲಿ? ಒಂದೇ ನಿಮಿಷ. ಸೊ n is equal to 38. ನೆಕ್ಸ್ಟ್ ಏನ್ ಮಾಡೋಣ? Sn ಅನ್ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಎ ಗೊತ್ತಿದೆ, ಎಲ್ ಗೊತ್ತಿದೆ. ಸೊ ಡೈರೆಕ್ಟ್ ಆಗಿ ನಾವು Sn is equal to n/2 into a plus l ಸೂತ್ರವನ್ನ ಬಳಸೋಣ. Sn is equal to n ಅಂದ್ರೆ 38 ಡಿವೈಡೆಡ್ ಬೈ 2 into 17 ಪ್ಲಸ್ 350. ಸೊ 2 ಒಂದ್ಲೆ 2 2 ಬಟ್ಲೆ 18 ಅಂದ್ರೆ ಎಷ್ಟು ಬಂತಿದು? 19 ಇಂಟು 17 ಪ್ಲಸ್ 350. 17 ಪ್ಲಸ್ 350 ಅಂತಂದ್ರೆ 300
367. 19 ಇಂಟು 367 ಮಾಡಿದ್ರೆ ಎಷ್ಟು ಬಂತು ನನ್ಗೆ? 6973 ಬಂತು. ಇದು ನನ್ನ SN ನ ಬೆಲೆ. ಓಕೆ, 6973. ಸೊ ಬರ್ಕೊಂಡ್ರ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಲೆಕ್ಕನ ಬಿಡಿಸೋಣ. ಏನಿದೆ ಅಂದ್ರೆ S7 is equal to ಸಿ ಏನ್ ಕೊಟ್ಟಿದ್ದಾರೆ ನಮ್ಗೆ, ಇದು 4 ಅಂಕಗಳಿಗೆ ಕೇಳಿರುವಂತಹ ಪ್ರಶ್ನೆ. S7 is equal to 49, ಹಾಗೆ S17 is equal to 289 ಆದ್ರೆ, ಓಕೆ, 289 ಆದ್ರೆ ನಾವೇನನ್ನ ಫೈಂಡ್ ಔಟ್ ಮಾಡ್ಬೇಕು? SN ನ ಬೆಲೆಯನ್ನ ಕಂಡುಹಿಡಿಯೋಣ, ಅಂದ್ರೆ N ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಯೋಣ. ಹೇಗ್ ಮಾಡೋದು ಇದನ್ನ? ಇಲ್ಲಿ S7 is equal to 49 ಅಂತ ಕೊಟ್ಟಿದ್ದಾರೆ. N ನ ಬೆಲೆ ಎಷ್ಟಾಯ್ತು? 7. SN ನ ಬೆಲೆ 49. ಸೂತ್ರ ಹಾಕೋಣ. SN is equal to N/2 into 2A plus N minus 1 into D. ಹೌದಲ್ವಾ? SN ನ ಬೆಲೆ ಎಷ್ಟಿದೆ? 49. N ನ ಬೆಲೆ 7 ಇದೆ. ಫಸ್ಟ್ ಒನ್ ಅನ್ನ ನೋಡ್ರಿ. ಡಿವೈಡೆಡ್ ಬೈ 2 into 2A plus 7 minus 1 into D. ರೈಟ್? ಇವಾಗ 7 minus 1 into D. 49 is equal to 7/2 into 2A plus 6D. 7ರಲ್ಲಿ ಒಂದನ್ನ ಕಳೆಯೋಣ, 6 ಬಂತು. 2A plus 6D. ಈಗೇನ್ ಮಾಡೋಣ? 49 ಈ 7 ಅನ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 7 ಆಗತ್ತೆ. ಇಲ್ಲಿ 2 ಹಾಗೆ ಬರ್ಕೊಳ್ರಿ. ಇಲ್ಲಿ 2A ಇದೆ, ಇಲ್ಲಿ 6D ಇದೆ. 2A ಮತ್ತು 6D ಅಲ್ಲಿ ಏನ್ ಕಾಮನ್ ಇದೆ? 2 ಕಾಮನ್ ಇದೆ ಅಲ್ವಾ? ಸೊ 2ಅನ್ನ ನಾನು ಹೊರಗೆ ತೆಗಿತೀನಿ. ಏನ್ ಉಳಿತು ಇಲ್ಲಿ? A plus 3D ಅಂತ ಉಳಿತು. 2 2 ಕ್ಯಾನ್ಸಲ್ ಆಯ್ತಾ? 7 ಬಂದ್ಲೆ 7 7 49. 7 is equal to A plus 3D ಅಂತ ಬಂತು. ಓಕೆ, A plus 3D. ಇದನ್ನ ನಾನು ಇಕ್ವೇಶನ್ ನಂಬರ್ 1 ಅಂತ ಕರಿತೀನಿ. ಅರ್ಥ ಆಯ್ತಾ? ಇದೇ ತರಹ S17 is equal to 289 ಅಂತ ಕೊಟ್ಟಿದ್ದಾರೆ. ಅಂದ್ರೆ N ನ ಬೆಲೆ 17, SN ನ ಬೆಲೆ 289. ಇಲ್ಲೂ ಕೂಡ ನಾವು ಸೇಮ್ ಸೂತ್ರವನ್ನ ಬಳಸೋಣ. 2A plus N minus 1 into D. ರೈಟ್? SN ನ ಬೆಲೆ ಗೊತ್ತಿದೆ 289 is equal to N ನ ಬೆಲೆ 17 divided by 2. 2A plus N ಅಂತಂದ್ರೆ 17 minus 1 into D. ರೈಟ್? 289 is equal to 17 divided by 2. 2A plus 16D. ಅಲ್ವಾ? ಈಗ 17ನ್ನ ಈ ಕಡೆ ಕಳ್ಸೋಣ. 289 divided by 17 is equal to 2A ಮತ್ತು 16D ಅಲ್ಲಿ 2 ಕಾಮನ್ ಇದೆ. 2ಅನ್ನ ಹೊರಗೆ ತೆಗಿತೀನಿ. ಏನ್ ಉಳಿತಿಲ್ಲಿ? A plus 8D ಉಳಿತು ಅಲ್ವಾ? 2 2 ಕ್ಯಾನ್ಸಲ್ ಆಯ್ತು. 17 ಒಂದೇ 17. 17 ಒಂದ್ಲೆ 17. ನೆಕ್ಸ್ಟ್ 11 ಉಳಿಯತ್ತೆ. 17 7 119. ಹಾಗಿದ್ರೆ 17 is equal to A plus 8D ಬಂತು. ಇದನ್ನ ನಾನು ಇಕ್ವೇಶನ್ ನಂಬರ್ 2 ಅಂತ ಕರಿತೀನಿ. ಮತ್ತೆ ನಾವೇನ್ ಮಾಡೋಣ? 2 ಇಕ್ವೇಶನ್ಸ್ ಬಂದ್ರೆ ವರ್ಜಿಸುವ ವಿಧಾನಕ್ಕೆ ಹೋಗೋಣ. ಇಕ್ವೇಶನ್ 1 ಮತ್ತು 2ರಿಂದ 1ನೇ ಇಕ್ವೇಶನ್ ಏನಿದೆ? A plus 3D is equal to 7. A plus 8D is equal to 17. ಇಲ್ಲಿ A 2 ಕಡೆ ಒಂದೇ ಇದೆ. ಇಲ್ಲಿ ಚಿಹ್ನೆಗಳನ್ನ ಚೇಂಜ್ ಮಾಡೋಣ. A ಕ್ಯಾನ್ಸಲ್ ಆಯ್ತು. 3ರಲ್ಲಿ 8ಅನ್ನ ಕಳೆಯೋಣ. -5D is equal to 17ರಲ್ಲಿ 7ಅನ್ನ ಕಳೆದ್ರೆ 10. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. ಮೈನಸ್ 2 ಕಡೆ ಕ್ಯಾನ್ಸಲ್ ಆಯ್ತು.
ಡಿ ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 5. 5 ಒಂದ್ಲೆ 5 ಎರಡ್ಲೆ ಎಷ್ಟು ಬಂತು? ಡಿ ಯ ಬೆಲೆ ನನಗೆ 2 ಅಂತ ಬಂತು. ನೆಕ್ಸ್ಟ್ ಏನ್ ಮಾಡೋಣ, ಇದನ್ನ ಇಲ್ಲಿ ಮಾಡ್ತೀನಿ ನೋಡ್ರಿ. ಸಮೀಕರಣ ಡಿ ಯ ಬೆಲೆಯನ್ನ ನಾನೇನ್ ಮಾಡ್ತೀನಿ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ ಸಿಗತ್ತೆ ನನ್ಗೆ? ಎ ಸಿಗತ್ತೆ ಅಲ್ವಾ? ಎ ಪ್ಲಸ್ 3d, ಡಿ ಅಂತಂದ್ರೆ 2 ಇದೆ, ಈಸ್ ಈಕ್ವಲ್ ಟು 7. ಎ ಪ್ಲಸ್ 6 ಈಸ್ ಈಕ್ವಲ್ ಟು 7. ಎ ಈಸ್ ಈಕ್ವಲ್ ಟು 7 ಮೈನಸ್ 6 ಅಂದ್ರೆ ಎ ಯ ಬೆಲೆ ಎಷ್ಟು ಬಂತು? 1 ಅಂತ ಬಂತು. ಎ ಅಂದ್ರೆ 1, ಡಿ ಅಂದ್ರೆ 2. ಈಗ ನಾನು ಎಸ್ ಎನ್ ಬೇಕಲ್ವಾ ನನ್ಗೆ, ಹಾಗಾಗಿ ಎ ಗೊತ್ತಿದೆ, ಡಿ ಗೊತ್ತಿದೆ. ಆಗ ಯಾವ ಸೂತ್ರ ಬಳಸ್ತೀವಿ ನಾವು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಗೊತ್ತಿದೆನಾ? ಗೊತ್ತಿಲ್ಲ. ಎನ್ ಬೈ 2 ಇಂಟು 2a ಯ ಬೆಲೆ 1 ಇದೆ, ಎನ್ ಗೊತ್ತಿಲ್ಲ. ಎನ್ ಬೈ ಎನ್ ಮೈನಸ್ 1 ಇಂಟು ಡಿ ಯ ಬೆಲೆ 2. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2 ಪ್ಲಸ್ 2n ಮೈನಸ್ 2. ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಯ್ತಾ? ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2n. ಎನ್ ಇಂಟು 2n ಅಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು 2n ಸ್ಕ್ವೇರ್ ಡಿವೈಡೆಡ್ ಬೈ 2. 2 ಕ್ಯಾನ್ಸಲ್ ಆಯ್ತಾ? ಎಸ್ ಎನ್ ಎಷ್ಟು ಬಂತು ನನ್ಗೆ? ಎನ್ ಸ್ಕ್ವೇರ್ ಅಂತ ಬಂತು. ಇದು ಎಸ್ ಎನ್ ನ ಬೆಲೆ. ಇದು ನಮಗೆ 3 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಓಕೆ, ಬರ್ಕೊಂಡ್ರ? ಈಗ ನೆಕ್ಸ್ಟ್ ಲೆಕ್ಕ ಮಾಡೋಣ ನಾವು. ಏನಂತ ಕೊಟ್ಟಿದ್ದಾರೆ ನಮ್ಗೆ? ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಒಂದು ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಒಳ ಆವರಣ ಮತ್ತು ಹೊರ ಆವರಣ ಗಿಡಗಳ ನೆಡುವ ಯೋಚನೆಯನ್ನ ಮಾಡ್ತಾರೆ. ಪ್ರತಿ ತರಗತಿಯ ಪ್ರತಿ ವಿಭಾಗದಲ್ಲಿ ನೆಡುವ ಗಿಡಗಳ ಸಂಖ್ಯೆಯು ಅವರು ಅಧ್ಯಯನ ಮಾಡುತ್ತಿರುವ ತರಗತಿಯ ಸಂಖ್ಯೆಗೆ ಸಮವಾಗಿರಬೇಕೆಂದು ತೀರ್ಮಾನಿಸಲಾಗಿದೆ. ಉದಾಹರಣೆ, 1ನೇ ತರಗತಿಯ ವಿಭಾಗವು 1 ಗಿಡವನ್ನ, 2ನೇ ತರಗತಿಯ ವಿಭಾಗ 2 ಗಿಡಗಳನ್ನ, ಹೀಗೆ 12ನೇ ತರಗತಿಯವರೆಗೆ ಮುಂದುವರೆದಿದೆ. ಪ್ರತಿ ತರಗತಿಯಲ್ಲಿ 3 ವಿಭಾಗಗಳಿದ್ದರೆ ವಿದ್ಯಾರ್ಥಿಗಳು ನೆಡಬೇಕಾದ ಗಿಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟನೇ ತರಗತಿಯಿಂದ ಪ್ರಾರಂಭ ಆಗಿದೆ ಇದು? ಅವ್ರೇನ್ ಮಾಡ್ತಾರೆ, ವಾಯು ಮಾಲಿನ್ಯವನ್ನ ಕಡಿಮೆ ಮಾಡ್ಬೇಕಂತ ಗಿಡ ನೆಡ್ತಾರೆ. ಗಿಡಗಳನ್ನ ನೆಡ್ಬೇಕಾದ್ರೆ ಹೇಗ್ ನೆಡ್ತಾರೆ ಅವರು? ಅವರ ತರಗತಿಯ ಸಂಖ್ಯೆಯ ಗಿಡಗಳನ್ನ ನೆಡ್ತಾರೆ. 1ನೇ ತರಗತಿ ಇದ್ರೆ 1 ಗಿಡ, 2ನೇ ಇದ್ರೆ 2 ಗಿಡ, 3ನೇ ತರಗತಿ ಇದ್ರೆ 3 ಗಿಡ, ಈ ತರ ಗಿಡಗಳನ್ನ ನೆಡ್ತಾ ಹೋಗ್ತಾರೆ. ಪ್ರತಿ ತರಗತಿಯಲ್ಲಿ 3 ವಿಭಾಗಗಳಿದ್ರೆ, ಎ ಬಿ ಸಿ ಈ ತರ 3 ವಿಭಾಗಗಳಿದ್ರೆ ವಿದ್ಯಾರ್ಥಿಗಳು ನೆಡಬೇಕಾದ ಒಟ್ಟು ಗಿಡಗಳ ಸಂಖ್ಯೆ ಎಷ್ಟು? ಒಟ್ಟು ಗಿಡಗಳು ಅಂತಂದಾಗ ನಾವಿಲ್ಲಿ ಎಸ್ ಎನ್ ಅನ್ನ ಕಂಡುಹಿಡಿಬೇಕು ಅಲ್ವಾ? ಹಾಗಿದ್ರೆ ಏನ್ ಗೊತ್ತಿದೆ ನಮ್ಗೆ? ನಮಗ್ ಗೊತ್ತಿದೆ ತರಗತಿ ಎಲ್ಲಿಂದ ಪ್ರಾರಂಭ ಆಗತ್ತೆ? 1ನೇ ತರಗತಿಯಿಂದ ಪ್ರಾರಂಭ ಆಗತ್ತೆ. ಹೌದಾ? 1ನೇ ತರಗತಿ ಅಂದ್ರೆ ಮೊದಲನೇ ಪದ 1 ಅಂದಂಗಾಯ್ತು. ನೆಕ್ಸ್ಟ್ 2ನೇ ತರಗತಿ ಇದೆ, 3ನೇ ತರಗತಿ ಇದೆ. ಈ ತರ ಎಲ್ಲಿವರೆಗೂ ಹೇಳಿದ್ದಾರೆ? 12ನೇ ತರಗತಿಯವರೆಗೂ ನಮ್ಗೆ ಹೇಳಿದ್ದಾರೆ. ಹೌದಾ? 1ನೇ ತರಗತಿಯಿಂದ ಪ್ರಾರಂಭ ಆಗಿ 12ನೇ ತರಗತಿಯವರೆಗೆ ಗಿಡಗಳನ್ನ ನೆಡ್ತಾರೆ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಮೊದಲನೇ ಪದ ಎ ಗೊತ್ತಿದೆ ನಮ್ಗೆ 1 ಅಂತ. ಬಿ ಹೇಗೆ ಕಂಡುಹಿಡಿತೀವಿ? a2 ಮೈನಸ್ a1, 2ರಲ್ಲಿ 1 ಕಳಿತೀರಾ, 1 ಬಂತು. 12ನೇ ವರೆಗೆ ಅಂತಂದ್ರೆ ಎನ್ ಪದ ನಮ್ಗೆ ಗೊತ್ತಿದೆ. ಏನ್ ಬೇಕಾಗಿದೆ ನಮ್ಗೆ? ಒಟ್ಟು ಗಿಡಗಳ ಸಂಖ್ಯೆ ಎಸ್ ಎನ್ ಅಂತಂದ್ರೆ 12 ತರಗತಿಗಳು ಅಂದ್ರೆ 12ನೇ ತರಗತಿಯವರೆಗೆ ನೆಡಬೇಕಾದ ಒಟ್ಟು ಗಿಡಗಳ ಸಂಖ್ಯೆ S12 ಬೇಕು ನಮ್ಗೆ ಅಲ್ವಾ? ಈಗ ನಾವೇನ್ ಮಾಡೋಣ, ಸೂತ್ರವನ್ನ ಬಳಸೋಣ. ಯಾವ ಸೂತ್ರ? S12 ಬೇಕಿದ್ರೆ SN ಸೂತ್ರವನ್ನ ಬಳಸ್ತೀವಿ. ಒಟ್ಟು ಗಿಡಗಳ ಸಂಖ್ಯೆ, ಒಟ್ಟು ಮೊತ್ತ ಬೇಕಾಗಿದೆ.
n/2 ಇಂಟು 2a ಪ್ಲಸ್ n-1 ಇಂಟು d ಅಂತ ಬರೀತೀವಿ. Sn ಅಂದ್ರೆ S12. ಓಕೆ, ಈಗ n ಅಂತಂದ್ರೆ 12 ಡಿವೈಡೆಡ್ ಬೈ 2. 2 ಇಂಟು a ಅಂದ್ರೆ 1 ಅಂತ ಗೊತ್ತಿದೆ ನಮ್ಗೆ. n ಅಂದ್ರೆ 12 ಅಂತ ಗೊತ್ತಿದೆ. -1, d ಯ ಬೆಲೆ 1. ಇವಾಗ 2 1 2 6 6 ಇಂಟು 2 12ರಲ್ಲಿ 1 ಕಳೆದ್ರೆ 11. 11 ಇಂಟು 1 ಮಾಡಿದ್ರೆ ಪ್ಲಸ್ 11. 6 ಇಂಟು 12 11 ಪ್ಲಸ್ 2 ಮಾಡಿದ್ರೆ 13. 13 6 78 ಅಲ್ವಾ? 78. ಇದೇನಿದು? 12 ತರಗತಿಗಳು ನೆಡಬೇಕಾದ ಒಟ್ಟು ಗಿಡಗಳ ಸಂಖ್ಯೆ 78. ಇನ್ನೊಂದು ಕಂಡೀಷನ್ ಕೊಡ್ತಾರೆ, ಪ್ರತಿ ತರಗತಿಯಲ್ಲಿ 3 ವಿಭಾಗಗಳಿವೆ. ಅಂದ್ರೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ನೆಡಬೇಕಾದ ಒಟ್ಟು ಗಿಡಗಳೆಷ್ಟಿದೆ? 78. ಪ್ರತಿ ವಿಭಾಗದಲ್ಲಿ 3, ಅಂದ್ರೆ ಪ್ರತಿ ತರಗತಿಯಲ್ಲಿ 3 ವಿಭಾಗಗಳು, 3 ಸೆಕ್ಷನ್ ಇದ್ರೆ ಆಗ ಒಟ್ಟು ಗಿಡಗಳ ಸಂಖ್ಯೆ ಕೇಳಿದ್ದಾರೆ ನಮ್ಗೆ. ಅವಾಗ ನಾವೇನ್ ಮಾಡ್ಬೇಕು? ಒಟ್ಟು ಗಿಡಗಳ ಸಂಖ್ಯೆ ಇಂಟು 3 ಮಾಡ್ಬೇಕು. ಯಾಕೆ? ಪ್ರತಿ ತರಗತಿಯಲ್ಲಿ 3 ಸೆಕ್ಷನ್ ಇದೆ. ಹಾಗಾಗಿ ನೆಡಬೇಕಾದ ಒಟ್ಟು ಗಿಡಗಳ ಸಂಖ್ಯೆ ಎಷ್ಟು? 78 ಇಂಟು 3. ಯಾಕೆ? ಪ್ರತಿ ತರಗತಿಯಲ್ಲಿ 3 ಸೆಕ್ಷನ್ ಇದೆ. ಹಾಗಾಗಿ 78 ಇಂಟು 3 ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? 8 234 ಬರುತ್ತೆ. ಅಂದ್ರೆ ಇದು ನೆಡಬೇಕಾದ ಒಟ್ಟು ಗಿಡಗಳ ಸಂಖ್ಯೆ 234 ಗಿಡಗಳನ್ನ ನೆಡಬೇಕು. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ಬರ್ಕೊಳ್ರಿ ಇದನ್ನ. ಆಯ್ತಾ ಇದು? ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನ ಬಿಡಿಸೋಣ. ನಿಮ್ಗೆ ಹೀಗೂ ಕೇಳ್ಬೋದು. ಇಲ್ಲಿ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಕೇಳ್ತಾರೆ. ಹಾಗೆ ನಿಮ್ಗೆ 2, 3 ಅಂಕಗಳಿಗೂ ಕೂಡ ಈ ಪ್ರಶ್ನೆಗಳನ್ನ ಕೇಳ್ತಾರೆ. an is equal to 3 plus 4n. ಓಕೆ, 3 plus 4n ಆದಾಗ ಏನಂತ ಕೇಳ್ತಾರೆ? ಇದು ಸಮಾಂತರ ಶ್ರೇಣಿ ಆಗಿದೆಯೇ ಪರೀಕ್ಷಿಸಿ. ಸಮಾಂತರ ಶ್ರೇಣಿ ಆಗಿದೆಯೇ ಪರೀಕ್ಷಿಸಿ. ಆಗಿದ್ರೆ S15 ಅನ್ನ ಕಂಡುಹಿಡಿಯಿರಿ. ಓಕೆ, S15 ಅನ್ನ ಕಂಡುಹಿಡಿಯಿರಿ. ನೀವ್ ಅನ್ಕೋತಿರ್ಬೋದು ಇಲ್ಲಿ a is equal to d is equal to ಅಂತ ಕೊಟ್ಟಿಲ್ಲ. ನೆಕ್ಸ್ಟ್ ಯಾವುದೇ ನಂಬರ್ ಶ್ರೇಣಿಯನ್ನ ನಮ್ಗೆ ಕೊಟ್ಟಿಲ್ಲ ಅಲ್ವಾ? ಡೈರೆಕ್ಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ? an is equal to 3 plus 4n ಅಂತ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ತರ ನಂಬರ್ ಶ್ರೇಣಿ ಕೊಟ್ಟಿಲ್ಲ. a ಬೆಲೆಯನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಮತ್ತೆ ಸಾಮಾನ್ಯ ವ್ಯತ್ಯಾಸನೂ ಗೊತ್ತಿಲ್ಲ. ಜಸ್ಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ? an is equal to 3 plus 4n ಅಂತ ಕೊಟ್ಟಿದ್ದಾರೆ. ಇದು ಸಮಾಂತರ ಶ್ರೇಣಿ ಆಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾವಾಗ ಸಮಾಂತರ ಶ್ರೇಣಿ ಆಗತ್ತೆ? ಯಾವಾಗ ಸಾಮಾನ್ಯ ವ್ಯತ್ಯಾಸ ಸಮ ಇರತ್ತೆ. ಪ್ರತಿ ಸಂಖ್ಯೆಗಳು, ಪ್ರತಿ ಪದಗಳ ನಡುವಿನ ವ್ಯತ್ಯಾಸ ಸಮವಾಗಿದ್ರೆ ಅದು ಸಮಾಂತರ ಶ್ರೇಣಿ. ಇಲ್ಲಿ an is equal to 3 plus 4n ಅಂತ ಕೊಟ್ಟಿದ್ದಾರೆ. ನನ್ಗೇನ್ ಬೇಕು? ಮೊದಲನೇ ಪದ ಬೇಕು. ಓಕೆ, ಚೆಕ್ ಮಾಡೋಣ. ಮೊದಲನೇ ಪದ ನಮ್ಗೆ ಬೇಕಿದ್ರೆ ನಾನೇನ್ ಮಾಡ್ತೀನಿ? n ನ ಜಾಗದಲ್ಲಿ 1 ಅಂತ ಹಾಕ್ತೀನಿ. a1 is equal to 3 plus 4 into 1 ಅಂದ್ರೆ n ನ ಜಾಗದಲ್ಲಿ 1. a1 is equal to ಎಷ್ಟು ಬಂತು ನನ್ಗೆ? 3 plus 4 ಅಂತಂದ್ರೆ 7 ಅಂತ ಬಂತು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಇದು ನಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಬರುತ್ತೆ, 2 ಅಂಕಕ್ಕೂ ಬರುತ್ತೆ. ಹಾಗಿದ್ರೆ a1 ಆಯ್ತಾ. ನೆಕ್ಸ್ಟ್ a2 ಚೆಕ್ ಮಾಡೋಣ. a2 ಅಂದ್ರೆ
ಎನ್ ನ ಜಾಗದಲ್ಲಿ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಪ್ಲಸ್ 4 ಇಂಟು 2, 3 ಪ್ಲಸ್ 4 2 8, 3 ಪ್ಲಸ್ 8 ಮಾಡಿದ್ರೆ 11. ನೆಕ್ಸ್ಟ್ A3 ಮಾಡೋಣ. 3 ಪ್ಲಸ್ 4 3 12 ಅಂದ್ರೆ n is equal to 3. 12 ಪ್ಲಸ್ 3 ಮಾಡಿದ್ರೆ 15 ಅಂತ ಬಂತು. A4 ಅನ್ನ ಮಾಡಿದ್ರೆ 3 ಪ್ಲಸ್ 4 ಇಂಟು 4, 3 ಪ್ಲಸ್ 16 19 ಅಂತ ಬಂತು. ಯಾಕೆ ಇದನ್ನ ಕಂಡುಹಿಡಿದ್ವಿ? ಯಾಕೆ ಅಂದ್ರೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಚೆಕ್ ಮಾಡೋದಕ್ಕೆ. ಓಕೆ, ಸಾಮಾನ್ಯ ವ್ಯತ್ಯಾಸವನ್ನ ಚೆಕ್ ಮಾಡೋದಕ್ಕೆ ನಾವು ಏನ್ ಮಾಡಿದ್ವಿ, ಇದನ್ನ ಕಂಡುಹಿಡಿದ್ವಿ. ಹೇಗೆ ಕಂಡುಹಿಡಿಯೋದು ಸಾಮಾನ್ಯ ವ್ಯತ್ಯಾಸ? ನಮಗ್ ಗೊತ್ತಿದೆ. A2 ಮೈನಸ್ A1 D is equal to A2 ಮೈನಸ್ A1. A2 ಮೈನಸ್ A1. A2 ಅಂದ್ರೆ ಎಷ್ಟಿದೆ ಮಕ್ಕಳ ಇಲ್ಲಿ? A1 A2. A2 ಅಂದ್ರೆ 11, A1 ಅಂದ್ರೆ 7. 11ರಲ್ಲಿ 7ಅನ್ನ ಕಳೆದ್ರೆ ಎಷ್ಟು ಬರುತ್ತೆ ನಮ್ಗೆ? 4 ಅಂತ ಬಂತು. ಇದೇ ತರ A3 ಮೈನಸ್ A2 ಅನ್ನ ಚೆಕ್ ಮಾಡೋಣ. A3 ಅಂದ್ರೆ 15 ಇದೆ. ಇಲ್ಲಿ ನೋಡಿ, A3 ಮೈನಸ್ A2 ಮಾಡಿದ್ರೆ ಎಷ್ಟು ಬಂತು? 15 ಮೈನಸ್ 11 ಅಂದ್ರೆ 4 ಅಂತ ಬಂತು. ಇಲ್ಲೂ ವ್ಯತ್ಯಾಸ ನಮ್ಗೆ 4 ಅಂತ ಬಂತು. ಇಲ್ಲೂ ಸಾಮಾನ್ಯ ವ್ಯತ್ಯಾಸ 4 ಅಂತ ಬಂತು. ಅಂದ್ರೆ ಅರ್ಥ ಏನು? ಇದು ಸಮಾಂತರ ಶ್ರೇಣಿ ಆಗಿದೆ. ನೀವು ಬೇಕಿದ್ರೆ A4 ಮೈನಸ್ A3 ಕೂಡ ಚೆಕ್ ಮಾಡ್ಬೋದು. A4 ಮೈನಸ್ A3 ಮಾಡಿದ್ರೆ ಎಷ್ಟಾಗತ್ತೆ? 19 ಮೈನಸ್ 15. ಇದು ಕೂಡ ನಮ್ಗೆ 4 ಬರುತ್ತೆ. ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಸಮ ಇದೆ. ಇದು ಸಮಾಂತರ ಶ್ರೇಣಿ ಆಗಿದೆ ಅಲ್ವಾ? ಹಾಗಿದ್ರೆ ಅವ್ರೇನ್ ಕೊಡ್ತಾರೆ? ಸಮಾಂತರ ಶ್ರೇಣಿ ಆಗಿದೆಯಾ ಪರೀಕ್ಷಿಸಿ. ಎಸ್ ಆಗಿದೆ. ಆಗಿದ್ರೆ ಏನನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ? S15 ಅನ್ನ ಕಂಡುಹಿಡಿಯಿರಿ. S15 ಅನ್ನ ಕಂಡುಹಿಡಿಯಬೇಕಿದ್ರೆ ನಮ್ಗಿಲ್ಲಿ ಎ ಗೊತ್ತಿದೆ. ಎ ಅಂದ್ರೆ ಏನು? ಮೊದಲ ಪದ. ಇಲ್ಲಿ ನಾವು A1 ಅಂತ ಕಂಡುಹಿಡಿದಿದ್ದೀವಿ. ಇದನ್ನ ನಾನು ಎ ಅಂತ ಕರೆಯೋಣ. ಮೊದಲನೇ ಪದವನ್ನ ಎ ಅಂತಾದ್ರೂ ಕರಿಬಹುದು, A1 ಅಂತಾದ್ರೂ ಕರಿಬಹುದು. ನಾನು ನಿನ್ನೆನೆ ಹೇಳಿದ್ದೀನಿ. ಈಗ ನನ್ಗೇನ್ ಬೇಕು? Sn ಬೇಕಲ್ವಾ? Sn is equal to n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ, ರೈಟ್? ಈಗ n ಅಂದ್ರೆ S15 ಬೇಕು. S15 ಅಂದ್ರೆ n ನ ಬೆಲೆ 15. 15 ಡಿವೈಡೆಡ್ ಬೈ 2, 2 ಇಂಟು a ನ ಬೆಲೆ ಎಷ್ಟು? 7. ನೋಡಿ, ಇಲ್ಲಿ A1 ನ ಬೆಲೆ 7 ಅಂತ ಬಂದಿದೆ. ಹಾಗಾಗಿ 2 ಇಂಟು 7 ಪ್ಲಸ್ n ಅಂದ್ರೆ 15 ಮೈನಸ್ 1, ಡಿ ಅಂದ್ರೆ ನಾವಿಲ್ಲಿ ಕಂಡುಹಿಡಿದ್ವಿ ಎಷ್ಟಂತ? 4 ಅಂತ. 15 ಡಿವೈಡೆಡ್ ಬೈ 2, 2 7 14 ಪ್ಲಸ್ 14 ಇಂಟು ಇದು 15ರಲ್ಲಿ ಒಂದನ್ನ ಕಳೆದ್ರೆ 14, 14 ಇಂಟು 4 ಮಾಡ್ತೀರಾ. 15 ಡಿವೈಡೆಡ್ ಬೈ 2, 14 ಪ್ಲಸ್ 14 56. 15 ಬೈ 2 ಇಂಟು 14 ಪ್ಲಸ್ 56 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 70 ಬರುತ್ತೆ. 2 3 6, 1 ಉಳಿತು, 2 5 10. ಹಾಗಿದ್ರೆ 15 ಇಂಟು 35 ಮಾಡಿದ್ರೆ ನನಗೆ S15 ಸಿಗತ್ತೆ. ಎಷ್ಟು ಬರುತ್ತೆ? 15 ಇಂಟು 35 ಮಾಡಿದ್ರೆ 15 75, 15 3 45, 45 7 52. ಸೊ 525 ಸಿಕ್ತು. ಇದು S15 ನ ಬೆಲೆ. ಓಕೆ, ನೆನ್ಪಿಟ್ಕೊಡ್ರಿ ಇದನ್ನ. ಬರ್ಕೊಂಡ್ರ? ಬರ್ಕೊಂಡ್ರ? ಈಗ ಜಸ್ಟ್ ಒಂದ್ಸತಿ ನಾವು ಫಾರ್ಮುಲಾಸ್ ಅನ್ನ ರೀಕಾಲ್ ಮಾಡ್ಕೊಳ್ಳೋಣ.
ಯಾವ್ಯಾವ ಫಾರ್ಮುಲಾವನ್ನ ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ತೀವಿ ಅಂತ ಫಾರ್ಮುಲಾಸ್ ಅನ್ನ ರಿಕಾಲ್ ಮಾಡ್ಕೊಳ್ಳೋಣ. ಇದು ನಮ್ಗೆ MCQ ಅನ್ನ ಬಿಡಿಸೋದಕ್ಕೆ ಹೆಲ್ಪ್ ಆಗತ್ತೆ. ಅತಿ ಮುಖ್ಯವಾದ ಸೂತ್ರಗಳು ಕೆಲವೊಂದನ್ನ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ, ಇನ್ ಕೆಲವೊಂದನ್ನ ಈಗ ಡಿಸ್ಕಸ್ ಮಾಡೋಣ. ಓಕೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಮಗ್ ಗೊತ್ತಿದೆ, a ಪ್ಲಸ್ ಟಿ a ಪ್ಲಸ್ 2d. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, a ಪ್ಲಸ್ ಟಿ a ಪ್ಲಸ್ 2d a ಪ್ಲಸ್ 3d. ಬಟ್ a ದಿಂದ ಹಿಂದೆ ಹೋದ್ರೆ a ಮೈನಸ್ ಟಿ a ಮೈನಸ್ 2d a ಮೈನಸ್ 3d ಈ ತರಾನು ಬರುತ್ತೆ. ಅಥವಾ a ಪ್ಲಸ್ ಡಿ a ಪ್ಲಸ್ 2d ಈ ತರ ಇರುತ್ತೆ. ಇದು ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿಯ ಮೊದಲ ಪದ a, ಸಾಮಾನ್ಯ ವ್ಯತ್ಯಾಸ d ಆದಾಗ ಎನ್ನನೇ ಪದವನ್ನ ಕಂಡು ಹಿಡಿಯುವ ಸೂತ್ರ ಯಾವುದು? ಇವೆಲ್ಲ ಇಂಪಾರ್ಟೆಂಟ್ ಸೂತ್ರಗಳು. ಓಕೆ, ಎನ್ನನೇ ಪದವನ್ನ ಕಂಡು ಹಿಡಿಯುವ ಸೂತ್ರ ಯಾವುದು? an is equal to a ಪ್ಲಸ್ n ಮೈನಸ್ 1 ಇಂಟು ಡಿ. ಎಸ್, ನಮ್ಗೆ ಗೊತ್ತಿದೆ. ಮೊದಲ ಪದಕ್ಕೆ a ಅಂತ ಕರಿತೀವಿ, ಸಾಮಾನ್ಯ ವ್ಯತ್ಯಾಸವನ್ನ d ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಎನ್ನನೇ ಪದ ಎಲ್ ಮೈನಸ್, ಇದನ್ನು ಕೂಡ ನಾವು ನೋಡಿದ್ವಿ ನಿನ್ನೆ, ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ. ಸೂತ್ರವನ್ನ ನೆನ್ಪಿಟ್ಕೊಳ್ರಿ. ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಎರಡು ಪದಗಳ ನಡುವಿನ ಸಂಬಂಧ ಏನಾಗಿರುತ್ತೆ? ಎ ಪಿ ಅಂದ್ರೆ ಎನ್ ನ ಜಾಗದಲ್ಲಿ ಪಿ ಅಂತ ಬರುತ್ವಿ. ಎ ಎನ್ ಇಸ್ ಈಕ್ವಲ್ ಟು ಎ ಪಿ ಎ ಕ್ಯೂ ಪ್ಲಸ್ ಪಿ ಮೈನಸ್ ಕ್ಯೂ ಇಂಟು ಡಿ. ಇಲ್ಲಿ ಎ ಮತ್ತು ಪಿ ಮತ್ತು ಕ್ಯೂ ಗಳನ್ನ ಕೊಟ್ಟಾಗ, ಆಕ್ಚುಲಿ ಈ ಸೂತ್ರ ನಮ್ಗೆ ಟಾಪಿಕ್ ಅಲ್ಲಿ ಇಲ್ಲ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಹಾಕಿದೀನಿ, ಜಸ್ಟ್ ನೆನ್ಪಿಟ್ಕೊಳ್ರಿ. ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ನೋಡಿ, ಇದನ್ನ MCQ ಅಲ್ಲಿ ಜಾಸ್ತಿಯಾಗಿ ಕೊಡ್ತಾರೆ. ಸಾಮಾನ್ಯ ವ್ಯತ್ಯಾಸ ಎರಡು ಪದಗಳನ್ನ ಕೊಟ್ಟಾಗ ಇವುಗಳ ನಡುವಿನ ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಯಿರಿ ಅಂತ ನಿಮ್ಗೆ ಹೇಳ್ತಾರೆ. ಅವಾಗ ಡಿ ಇಸ್ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಪಿ ಮೈನಸ್ ಕ್ಯೂ. ಈಗ A10 is equal to 15 ಅಂತ ಇರುತ್ತೆ ಅಂತ ತಿಳ್ಕೊಳ್ರಿ ಫಾರ್ ಎಕ್ಸಾಂಪಲ್. ನೆಕ್ಸ್ಟ್ AQ is equal to, ಅಂದ್ರೆ AQ ಅಂತಂದ್ರೆ ನಾನೀಗ 5 ಅಂತ ತಗೋತೀನಿ, 5 ಅಂತಂದ್ರೆ ಇದು 10 ಇರುತ್ತೆ ಅಂತ ತಿಳ್ಕೊಳ್ರಿ. A10 is equal to 15, A5 is equal to 10. ಇಲ್ಲಿ ಎರಡು ಪದಗಳನ್ನ ಕೊಟ್ಟಿದ್ದಾರೆ. ಈ ಎರಡು ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಯಿರಿ ಅಂತ ನಿಮಗೆ ಕೇಳಿದ್ರೆ ಅವಾಗ ನಾವು ಈ ಸೂತ್ರವನ್ನ ಬಳಸ್ತೀವಿ. ಇಲ್ಲಿ ಪಿ ಅಂತಂದ್ರೆ 10, ಕ್ಯೂ ಅಂತಂದ್ರೆ 5, ಎ ಪಿ ಅಂತಂದ್ರೆ 15. ನೆನ್ಪಿಟ್ಕೊಡ್ರಿ, ಎ ಪಿ ಅಂದ್ರೆ 15, ಎ ಕ್ಯೂ ಅಂದ್ರೆ 10. ಹಾಗಾಗಿ ಇಲ್ಲಿ ಸೂತ್ರದಲ್ಲಿ ಹಾಕಿದ್ರೆ ಎ ಪಿ ಅಂದ್ರೆ 15, ಎ ಕ್ಯೂ ಅಂದ್ರೆ 10, ಪಿ ಅಂತಂದ್ರೆ 10, ಕ್ಯೂ ಅಂತಂದ್ರೆ 5. 15ರಲ್ಲಿ 10 ಕಳೆದ್ರೆ 5, 10ರಲ್ಲಿ 5 ಕಳೆದ್ರೆ 5, 5 ಬಂದ್ರೆ 5 ಒಂದೇ. ಡೈರೆಕ್ಟ್ ಆಗಿ ನಮ್ಗೆ ಡಿ ಇಸ್ ಈಕ್ವಲ್ ಟು 1 ಅಂತ ಸಿಗತ್ತೆ. ಇದು ಎರಡು ಪದಗಳನ್ನ ಕೊಟ್ಟಾಗ, ಶ್ರೇಣಿ ನಮ್ಗೆ ಸಮಾಂತರ ಶ್ರೇಣಿ ಕೊಟ್ಟಿಲ್ಲ, ಕೇವಲ ಎರಡು ಪದಗಳನ್ನ ಕೊಟ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಈ ತರ ಕಂಡುಹಿಡಿಬಹುದು. ನೆನ್ಪಿಟ್ಕೊಳ್ರಿ ಇದನ್ನ. ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯೋದು ಹೇಗೆ ಕಂಡುಹಿಡಿಯೋದು? A2 ಮೈನಸ್ A1, A3 ಮೈನಸ್ A2, ಓಕೆ, A4 ಮೈನಸ್ A3. ಅವಾಗ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಸಿಗತ್ತೆ. ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತವನ್ನ ಕಂಡು ಹಿಡಿಯುವ ಸೂತ್ರಗಳು ಯಾವ್ಯಾವ ಸೂತ್ರ ಇದೆ? ಸೊ ನಾ ಯಾವುದನ್ನ ಮಾಡಿದೀವಿ ಅದನ್ನ ಹೇಳ್ತಾ ಹೋಗ್ತೀನಿ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಇದನ್ನ ನಮ್ಗೆ ಹಲವಾರು ಸರ್ತಿ ಕೇಳಿದ್ದಾರೆ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಮೊದಲ 10 ಪದಗಳವರೆಗಿನ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ ಕೊಡ್ತಾರೆ. ಜಸ್ಟ್ ಇಷ್ಟೇ ಕೊಡ್ತಾರೆ ನಮ್ಗೆ. ಮೊದಲ 10 ಪದಗಳವರೆಗಿನ ಮೊತ್ತವನ್ನ ಕಂಡು ಹಿಡಿಯಿರಿ. 10 ಅನ್ನೋದೇನು? ಇದು ಒಂದು ಸ್ವಾಭಾವಿಕ ಸಂಖ್ಯೆ. ಅವಾಗ ನಾವೇನ್ ಮಾಡ್ತೀವಿ? ಈ ಸೂತ್ರವನ್ನ ಬಳಸ್ತೀವಿ. n ಇಂಟು n ಪ್ಲಸ್ 1, 10 ಇಂಟು 10 ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಮಾಡ್ತೀರಾ. 10 ಇಂಟು 11 ಡಿವೈಡೆಡ್ ಬೈ 2, 2 ಒಂದ್ಲೆ 2 ಐದ್ಲೆ 11 ಐದ್ಲೆ 55 ಅಂತ ಆನ್ಸರ್ ಬರುತ್ತೆ. ಏನಿದು 55? ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಅವಾಗ ನಾವು ಈ ಸೂತ್ರವನ್ನ ಬಳಸ್ತೀವಿ. ಬರ್ಕೊಳ್ರಿ ಇದನ್ನ. ಓಕೆ, ಇದನ್ನ ಎಕ್ಸಾಮ್ ಅಲ್ಲಿ ಹಲವಾರು ಸಾರ್ತಿ ಕೇಳಿದ್ದಾರೆ. n ಬೆಸ ಸ್ವಾಭಾವಿಕ ಸಂಖ್ಯೆಗಳಿದ್ರೆ n ಸ್ಕ್ವೇರ್ ಅಂತ ಮಾಡ್ತೀವಿ. ಅಂದ್ರೆ ಈಗ 10 ಅಂತ ಇದೆಯಲ್ಲ, ಇದು ಬೆಸ ಸ್ವಾಭಾವಿಕ ಸಂಖ್ಯೆ. 11 ಇದ್ರೆ 11ರ ವರ್ಗ ಮಾಡಿದ್ರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಿಗತ್ತೆ. ಹಾಗೆ ಸಮ ಸ್ವಾಭಾವಿಕ ಸಂಖ್ಯೆ ಇದ್ರೆ n ಇಂಟು n ಪ್ಲಸ್ 1 ಅಂತ ಮಾಡ್ತೀವಿ.
ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಇದು ನಮಗೆ ಗೊತ್ತಿದೆ. Sn is equal to n/2 into 2a plus n minus 1 into d. ಯಾವಾಗ ಬಳಸ್ತೀವಿ? ಯಾವಾಗ ನಮ್ಗೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿರತ್ತೆ ಮತ್ತು n ಗೊತ್ತಿರತ್ತೆ, ಅಥವಾ ಇದರಲ್ಲಿ ಯಾವುದಾದ್ರೂ ಎರಡು ಪದಗಳ ಬೆಲೆ ಗೊತ್ತಿರತ್ತೆ, ಆವಾಗ ಈ ಸೂತ್ರವನ್ನ ನಾವು ಬಳಸ್ತೀವಿ. ಒಂದು ವೇಳೆ a ಮತ್ತು an ಅನ್ನ ಕೊಟ್ಟಿದ್ರೆ ಅವಾಗ n/2 into a plus an ಅಂತ ಬಳಸ್ತೀವಿ. ಇಲ್ಲಿ an ಅಂದ್ರೆ ಕೊನೆಯ ಪದ. ಹಾಗೆ ಎಲ್ ಕೊಟ್ಟಿದ್ರೆ ಕೊನೆಯ ಪದವನ್ನ ನಾವು ಲಾಸ್ಟ್ ಟರ್ಮ್ ಅಂತಾನು ಹೇಳ್ತೀವಿ. ಕೊನೆಯ ಪದ an is equal to l. a ಮತ್ತು l ಗೊತ್ತಿದ್ರೆ ಅವಾಗ n/2 into a plus l ಅಂತ ನಾವು ಬಳಸ್ತೀವಿ. ಇನ್ನೊಂದನ್ನ ನಾವು ನೆನ್ಪಿಟ್ಕೋಬೇಕು. ಯಾವುದೇ ಒಂದು ಶ್ರೇಣಿಯಲ್ಲಿ Sn is equal to Sn minus 1 is equal to an ಆಗಿರತ್ತೆ. ಇದನ್ನ ನೆನ್ಪಿಟ್ಕೊಳ್ರಿ. Sn minus Sn minus 1 is equal to ಏನಾಗಿರತ್ತೆ? an ಆಗಿರತ್ತೆ. ಈಗ ಫಾರ್ ಎಕ್ಸಾಂಪಲ್ Sn ಅಂತಂದ್ರೆ S4 ಅಂತ ಬರಿತೀನಿ. n ಅಂದ್ರೆ 4 ಇದೆ. Sn minus 1 ಅಂತಂದ್ರೆ S3 ಆಗತ್ತೆ. ಅಂದ್ರೆ 4 minus 1 ಅಂದ್ರೆ 3 ಆಗತ್ತೆ. S4 minus S3 ಅಂತ ನಾನು ಮಾಡಿದ್ರೆ ಅದೇನಾಗಿರತ್ತೆ? an ಆಗಿರತ್ತೆ. ನೆನ್ಪಿಟ್ಕೊಳ್ರಿ ಇದನ್ನ. Sn minus 1 is equal to ಯಾವುದಕ್ಕೆ ಸಮ ಆಗಿರತ್ತೆ? an ಗೆ ಸಮ ಆಗಿರತ್ತೆ. ಓಕೆ, ಹಾಗಿದ್ರೆ ಇದು ಸಮಾಂತರ ಶ್ರೇಣಿಯ ಸೂತ್ರಗಳು. ಓಕೆ, ಇನ್ ಬರೀ 2 minutes ಇದೆ. ಇಂಗ್ಲಿಷ್ ಕ್ಲಾಸ್ ಅನ್ನ ಜಾಯಿನ್ ಮಾಡ್ಬೇಕಲ್ವಾ ನೀವು? ಹಾಗಿದ್ರೆ ಸಮಾಂತರ ಶ್ರೇಣಿಯಲ್ಲಿ ಮುಂಚೆಯಿಂದ ಜಸ್ಟ್ ಒಂದು ಮೈಂಡ್ ಮ್ಯಾಪ್ ಹಾಕ್ತೀನಿ ನೋಡಿ. ಸಮಾಂತರ ಶ್ರೇಣಿ ಅಂತಂದ್ರೆ ನಾವು ಫಸ್ಟ್ ಏನಂತ ನೋಡಿದ್ವಿ? ಸಮಾಂತರ ಶ್ರೇಣಿಯಲ್ಲಿ ನಾವು ಮೊದಲ ಪದವನ್ನ a ಅಂತ ಕರಿತೀವಿ, ಸಾಮಾನ್ಯ ವ್ಯತ್ಯಾಸವನ್ನ d ಅಂತ ಕರಿತೀವಿ. ಹಾಗೆ n-ನೇ ಪದವನ್ನ ಕಂಡು ಹಿಡಿಯುವ ಸೂತ್ರ an is equal to a plus n minus 1 into d ಅಂತ ನೋಡಿದ್ವಿ. ಹಾಗೆ ಮೊತ್ತವನ್ನ ಕಂಡು ಹಿಡಿಯೋದು. ಮೊತ್ತ ಅಂತಂದ್ರೆ Sn is equal to n/2 into 2a plus n minus 1 into d. ಹಾಗೆ Sn is equal to n/2 into a plus an. Sn is equal to n/2 into a plus l. ಇಷ್ಟು ಸೂತ್ರಗಳನ್ನ ನಾವು ನೋಡಿದ್ವಿ. ಇದ್ರ ಜೊತೆಗೆ ನಾನು ಈಗಾಗಲೇ ಡಿಸ್ಕಸ್ ಮಾಡಿರುವಂತೆ ಈ ಸೂತ್ರಗಳನ್ನು ಕೂಡ ನಾವು ನೆನ್ಪಿಟ್ಕೊಳ್ಳೇಬೇಕು. ಸಮಾಂತರ ಶ್ರೇಣಿ ಈ ಸೂತ್ರಗಳ ಮೇಲೆ ಲೆಕ್ಕಗಳನ್ನು ಕೂಡ ನಾವು ಬಿಡಿಸಿದೀವಿ. 2 ಅಂಕ, 3 ಅಂಕ, 4 ಅಂಕಗಳಿಗೆ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತವೆ ಅಂತ ನಾವು ನೋಡಿದ್ವಿ. ಓಕೆ, ಹಾಗಿದ್ರೆ ನಾನಿವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ನಾವು ಬಿಡಿಸಿರುವಂತಹ ಲೆಕ್ಕಗಳು. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ ಇದೆ, ಸಿಮಿಲರ್ ಪ್ರಾಬ್ಲಮ್ಸ್ ಇದೆ. ಓಕೆ, ಎಲ್ಲ ರೀತಿಯಾದ ಪ್ರಾಬ್ಲಮ್ ಅನ್ನ ನಾನು ಬಿಡಿಸಿದ್ದೀನಿ. ಸೊ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಅಭ್ಯಾಸವನ್ನ ಕೂತ್ಕೊಂಡು ಬಿಡಿಸಿ. ಅವಾಗ ಪರ್ಫೆಕ್ಟ್ ಆಗ್ತೀರಾ. ಎಸ್, ಸೊ ಹಾಗಿದ್ರೆ ಇಲ್ಲಿಗೆ ಇವತ್ತು ಸ್ಟಾಪ್ ಮಾಡೋಣ. ಎಸ್ ಡಿಯರ್ ಚಿಲ್ಡ್ರನ್, ಯಾವುದನ್ನ ಹೋಮ್ ವರ್ಕ್ ಅಂತ ಕೊಟ್ಟಿದ್ದೀನಿ, ಹೋಮ್ ವರ್ಕ್ ಮಾಡ್ಲೇಬೇಕು. ಸೊ ನಾಳೆನ ಒಂದು ಕ್ಲಾಸ್ ಅಲ್ಲಿ ಹೋಮ್ ವರ್ಕ್ ಆನ್ಸರ್ ಅನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಎಸ್, ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.